ದಿವ್ಯಾ ವಸಂತು ಭಾಳ ಸಭ್ಯಸ್ತೆ ಅಮ್ಮ, ಸಭ್ಯಸ್ತೆ, ರಾಜ್ಯದಲ್ಲಿ ಗೌರವಾನ್ವಿತವಾಗಿ ವ್ಯಕ್ತಿ. ಹೆಣ್ಣು ಅಂದರೆ ಈಕೆಯೇ ನೋಡಬೇಕು. ಆದರೆ ಈಕೆಯಲ್ಲಿರ್ತಕ್ಕಂಥ ಹೆಣ್ಣಿನ ಗುಣ ಇನ್ನೊಬ್ಬರ ಮನೆ ಹೆಣ್ಮಕ್ಳಿಗೆ ಏನಾದ್ರು ಬಂದುಬಿಟ್ರೆ ನಾನು ಹೇಳಲ್ಲ. ಕಾರ್ಯಕ್ರಮ ಮಾಡಿದಾಗ ಅವ್ರ ಅಪ್ಪ ಅಮ್ಮ ಇವಳು ವಿಡಿಯೋ ನೋಡಿಲ್ಲ, ನೋಡಿದರೆ ಅವ್ರ ಕಾಲಲ್ಲಿರೋದನ್ನು ತೊಗೊಂಡು ಅವ್ರ ತಲೆ ಕೂದಲು ಉದುರೋ ತನಕ ಹೊಡಿತಿದ್ರೇನೋ. ಇವರು ಸರ್ಕಾರಿ ಭೂಮಿ ತೊಗೊಂಡಿದ್ದಾರೆ, ಸಿ ಡಿ ಹಗರಣದಲ್ಲಿದ್ದಾರೆ. ಆ ಸಿ ಡಿ ಹಗರಣಕ್ಕೆ ಸಂಬಂಧಪಟ್ಟಾಗ ಒಂದು ವಿಚಾರ ಹೇಳ್ತೇನೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಮನಸ್ಸುಗಳ ಮೇಲೆ, ಕೆಲವೊಂದು ನಂಬಿಕೆಗಳ ಮೇಲೆ ಬಹಳಷ್ಟು ಏನಾದರೂ ನೋವಾಗಿಬಿಟ್ರೆ, ಘಾಸಿ ಆಗಿಬಿಟ್ರೆ ಎಂಥವರ ಮನಸ್ಸು ಕೂಡ ಛಿದ್ರವಾಗಿಬಿಡುತ್ತೆ. ಆನಂದ ಗುರೂಜಿ ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಖ್ಯಾತ ಜ್ಯೋತಿಷಿಗಳು, ಬಹಳಷ್ಟು ಹೆಸರು ಮಾಡಿದವರು, ಜನಪ್ರಿಯತೆಯನ್ನು ಗಳಿಸಿದವರು, ಇಲ್ಲಿಯವರೆಗೂ ಕೂಡ ಅದೇ ಕ್ಲೀನ್ ಇಮೇಜ್ನ ಉಳಿಸ್ಕೊಂಡು ಬಂದವರು. ಆದರೆ ಇದೀಗ ಒಂದು ಗುರುತರವಾದಂಥ ಆರೋಪ ಅವ್ರ ಮೇಲೆ ಕೇಳಿ ಬರ್ತಾ ಇರೋದು. ಅನೇಕ ಫಾಲೋವರ್ಸ್ಗಳಿಗೂ ಕೂಡ, ಅದು ಲಕ್ಷಾಂತರ ಫಾಲೋವರ್ಸ್ಗಳಿಗೂ ಒಂದು ಅಚ್ಚರಿ ಆಗಿರುತ್ತೆ, ಇನ್ನೊಂದು ಕಡೆ ಆಶ್ಚರ್ಯ, ಒಂದು ಕಡೆ ಅನುಮಾನ, ಶಂಕೆ, ಇವೆಲ್ಲವೂ ಕೂಡ ಯಾರೋ ಒಬ್ಬ ಖಾಸಗಿ ಮಾಧ್ಯಮದ ಒಬ್ಬ ಆ್ಯಂಕರು, ಅದಕ್ಕೆ ತಲೆ ಇಲ್ಲ ಬುಡ ಇಲ್ಲ, ಜೊತೆಗೆ ಇನ್ಯಾರೋ ಒಬ್ಬ ಪಿತೂರಿ ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಆನಂದ್ ಗುರೂಜಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನ, ಅದನ್ನು ಹಣವನ್ನು ಪೀಕ್ಲಿಕ್ಕೆ, ಹಣವನ್ನು ಗಳಿಸ್ಲಿಕ್ಕೆ ಈ ರೀತಿಯಾಗಿ ಉದ್ದೇಶಪೂರ್ವಕವಾಗಿ ಇವರು ಹಿಂದೆ ಬಿದ್ದಿದ್ದಾನ, ಇವೆಲ್ಲವನ್ನು ಕೇಳೋ ಒಂದು ಸಮಯ ಬಂದಿದೆ ಇವರ ಅಭಿಮಾನಿಗಳಿಗೆ. ಜೊತೆಗೆ ಈ ಒಂದು ಸುದ್ದಿಯನ್ನು ಆಧಾರವಿಲ್ಲದೆ ನಂಬ್ತಾ ಏನೇನೋ ಕಮೆಂಟ್ಸ್ ಆಗ್ತಾ ಇರುವವರಿಗೆ ಎಲ್ರಿಗೂ ಕೂಡ ಒಂದು ಸಿದ್ಧ ಉತ್ತರ ಅವರಿಂದನೇ ಸಿಕ್ಕಿಬಿಡಲಿ. ಆರಂಭದಲ್ಲಿ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ ನಮ್ಮ ಕಾರ್ಯಕ್ರಮಕ್ಕೆ. ಮೊದಲ ಸಂದರ್ಶನ ಗುರುಜಿ, ತುಂಬ ಖುಷಿ ಆಗ್ತಿದೆ. ಇದರ ಜೊತೆಗೆ ಈ ಒಂದು ಆರೋಪದ ಬಗ್ಗೆ ನೋಡಿ, ಏನೋ ಒಂದು ಸಿ ಡಿ ಇದೆಯಂತೆ ಅನ್ನೋದು, ಅಥವಾ ಭೂ ಕಬಳಿಕೆ ಮಾಡ್ತಿದ್ದೀರಿ ಅನ್ನೋವಂಥದ್ದು, ನೇರವಾಗಿ ಒಂದು ಪ್ರಶ್ನೆಗಳನ್ನು ಕೇಳ್ತೀನಿ. ನಾನು ನೇರವಾಗಿ ನಿಮ್ಮಿಂದ ಉತ್ತರ ಪಡೆಯೋ ಪ್ರಯತ್ನ. ಏನಿದು ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಅಂತ? ಮೊದಲನೇದಾಗಿ ನಿಮ್ಮ ಅವನಿಯಾನ ಭಾಳ ಅದ್ಭುತವಾದಂಥ ಹೆಸರು. ಅವನಿಯಾನ, ಪೃಥ್ವಿ ಅಂದರೆ ಭೂಮಿ ಇಡೀ ಭೂಮಂಡಲದ ಸಂಕಷ್ಟ ಬಂದಾಗ, ಹಿಂದೆ ದೇವಾನುದೇವತೆಗಳ ಕಾಲದಲ್ಲೂ ರಾಕ್ಷಸರು ದೇವತೆಗಳು ಇದ್ದರು. ಹಾಗೆ ರಾಕ್ಷಸರ ಕಾಲದಲ್ಲಿ ಭೂತಾಯಿನ ಸಂರಕ್ಷಣೆ ಮಾಡಿದ್ದು ಲಕ್ಷ್ಮೀ ಭೂವರಾಹ, ಅಂದರೆ ವರಾಹದೇವರು ಸಂರಕ್ಷಣೆ ಮಾಡ್ತಾರೆ. ಹಾಗಾಗಿ ನಿಮ್ಮ ವಾಹಿನಿ ಹೆಸರು ಭಾಳ ಅದ್ಭುತವಾಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನ ಒಂದು ಉನ್ನತವಾದಂಥ ಸ್ಥಿತಿಯಲ್ಲಿ ತಾವಿರ್ತೀರಿ. ನಿಮ್ಮ ವಾಹಿನಿ ಬೆಳೆಯುತ್ತೆ. ಇದು ಆನಂದ್ ಗುರೂಜಿಯವರ ಮನಸ್ಸಿಂದ ಹೇಳೋ ಮಾತು. ಇನ್ನು ಎರಡನೇದು, ಆನಂದ್ ಗುರೂಜಿಯವರನ್ನು ಇವತ್ತು ನೀವು ಮಾತಾಡಿಸ್ಲಿಕ್ಕೆ ಬಂದಿದ್ದೀರಿ. ನನಗೆ ಬಹಳ ಸಂತೋಷ. ನಿಮ್ಮಂತಹವ್ರನ್ನ ನಾನು ಸ್ವಾಗತಿಸ್ತೇನೆ. ಉದ್ದೇಶ, ಪ್ರತಿನಿತ್ಯ ವಾಹಿನಿಗಳಲ್ಲಿದ್ದು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾಗಿದ್ದು, ಜ್ಯೋತಿಷ್ಯ ಅನ್ನೋದು ಒಂದಿಷ್ಟು ಮಾತ್ರ ಅಲ್ಲ, ಎಲ್ಲರ ಮನೆಗಳಲ್ಲೂ ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ತಂದೆಯಾಗಿ, ಗುರುವಾಗಿ ನಿಲ್ಲಬೇಕಾದ್ದು ನನ್ನ ಈ ಭಾರತೀಯ ಹಿಂದೂ ಸನಾತನ ಧರ್ಮದ ನನ್ನ ಕರ್ತವ್ಯ ಅಂತ ನಾನು, ನನ್ನ ಕುಟುಂಬ ಹಾಗೇ ಇದ್ದೀವಿ. ಇಂತಹದ್ರಲ್ಲಿ ಕಳೆದ 18 ವರ್ಷ ಈ ಮಾಧ್ಯಮದ ಲೋಕ ನನಗೆ 18 ವರ್ಷ ಬಹುಶಃ ತಾವೆಲ್ಲರೂ ನೋಡಿದ ಹಾಗೆ ಇಷ್ಟು ನಿರಂತರವಾಗಿ ಇಷ್ಟು ಒಂದು ಲಾಂಗ್ ಲೈಫ್ ಜರ್ನಿ ನಾನು ಮಾಡಿದ್ದೀನಿ ಅಂದರೆ ಅದು ನನ್ನ ಮೇಲಿಟ್ಟಂಥ ಪ್ರೀತಿ, ವಿಶ್ವಾಸ, ನನ್ನ ಅಭಿಮಾನಿ ದೇವರುಗಳು. ಇನ್ನಿದಕ್ಕೆ ಎರಡನೇ ಮಾತಿಲ್ಲ. ಇದಾದ ಮೇಲೆ ಮೇಲಿಂದ ಮೇಲೆ ಆನಂದ್ ಗುರೂಜಿ ಹಚ್ಚಿರ್ತಕ್ಕಂಥ ವಿಭೂತಿ, ಅವರು ಧರಿಸಿರುವಂಥ ವಸ್ತ್ರ, ಅವರ ಈ ಗಡ್ಡ ಎಲ್ಲವನ್ನೂ ಸಹಿತ ಕಾಂಟ್ರವರ್ಸಿಗಳಲ್ಲಿ ಎದ್ದೇಳ್ತಾನೆ ಇರುತ್ತೆ. ನಾನು ಹೇಳೋದು ಒಂದೇ ಮಾತು, ಇವೆಲ್ಲ ಆನಂದ್ ಗುರೂಜಿಯವರೊಬ್ಬರಿಗೆ ಸೀಮಿತವಾಗಿರಬಾರ್ದು. ಈ ಲಾಂಛನಗಳು, ಈ ಲಾಂಛನಗಳಿಂದ ನಮ್ಮ ಹೆಂಡತಿ ಮಕ್ಕಳಿಗೂ ಸ್ವಲ್ಪ ಊಟ ಬೇಕು ಅನ್ನೋ ಚಿಂತನೆ ಇವತ್ತು ಒಂದಷ್ಟು ಜನ ಎದ್ದು ನಿಂತಿರ್ತಕ್ಕಂಥ ಅವ್ರದ್ದು ಅಂದರೂ ಅದು ತಪ್ಪಲ್ಲ. ಆದರೆ ನಾನು ಹೇಳೋದು, ಆನಂದ್ ಗುರೂಜಿಯವರ ಮುಖಲಕ್ಷಣವನ್ನು ಅಥವಾ ಆನಂದ್ ಗುರೂಜಿಯವರ ಫೇಸ್ ವ್ಯಾಲ್ಯೂ ಮೇಲೆ ಅಥವಾ ಆನಂದ್ ಗುರೂಜಿಯವ್ರದ್ದೊಂದು ಫೋಟೋ ಹಾಕಿ ನೀವು ಮೈಲೇಜ್ ತೊಗೊಳ್ಳೋದಾದರೆ, ಅದರಿಂದ ಬರುವಂಥ 3 ಕಾಸೋ 4 ಕಾಸೋ ಅಥವಾ ನಿಮ್ಮ ಕೈಗೆ ಒಂದಿಷ್ಟು ಹಣ ಬಂದರೆ, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಒಂದು ಜೊತೆ ಊಟ, ಅವ್ರಿಗೊಂದು ಒಳ್ಳೆ ಜೊತೆ ಬಟ್ಟೆ, ಅವ್ರಿಗೆ ಹಾಕ್ಕೊಳ್ಳಿಕ್ಕೆ ಒಳ್ಳೆ ಪಾದಿಕೆ, ಹಾಗೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಒಳ್ಳೆ ನ್ಯಾಯಮಾರ್ಗವಾಗಿರ್ತಕ್ಕಂಥದ್ದು ಖರ್ಚಿಗೆ ಆನಂದ್ ಗುರೂಜಿಯವ್ರನ್ನ ಉಪಯೋಗಿಸ್ಕೊಂಡು ಮಾಡಿದ್ರೆ ಈ ಆನಂದ್ ಗುರೂಜಿ ಸಂತೋಷ ಪಡ್ತಾರೆ. ಆದರೆ ಆನಂದ್ ಗುರೂಜಿ ಹೆಸರು ಹೇಳಿ ಸಂಜೆ 6 ಗಂಟೆ 8 ಗಂಟೆ ಮೇಲೆ ನಿಮ್ಮ ಮೋಜು ಮಸ್ತಿಗಾಗಿ ಈ ಹಣವನ್ನು ವೇಸ್ಟ್ ಮಾಡಬೇಡಿ. ಯಾಕೆಂದರೆ ಆನಂದ್ ಗುರೂಜಿ ಏನು ಅಂತ ಇಡೀ ರಾಜ್ಯದ ಜನತೆಗೆ ಭಾಳ ಸ್ಪಷ್ಟವಾಗಿ ಗೊತ್ತು. ಒಂದು ಒಳ್ಳೆ ಜೊತೆ ಪಾದಿಕೆಗಳು ಕೊಡಿಸಿ ದೇವಸ್ಥಾನ ಕರ್ಕೊಂಡೋಗಿ ಯಾವುದೋ ಒಂದು ರೀತಿ ಆನಂದ್ ಗುರೂಜಿಯಿಂದ ಬಂದಂತಹ 4-6 ಕಾಸನ್ನು ನ್ಯಾಯಮಾರ್ಗವಾಗಿ ಅದನ್ನು ಖರ್ಚು ಮಾಡಿದ್ರೆ ನಾನು ಸಂತೋಷ ಪಡ್ತೇನೆ.
ಬಹುಶಃ ನನ್ನ ಈ ಮಾತು ಈಗ ಒಂದಷ್ಟು ಜನಕ್ಕೆ ಮನಸ್ಸು ನೋವು ಇರ್ಬೋದು. ಯಾಕೆಂದರೆ ನಂದೊಂದು ಫೋಟೋ ಹಾಕ್ಕೊಂಡು ಕೆಲಸಕ್ಕೆ ಬಾರದಂಥ ರೀತಿಯಲ್ಲಿ ಮನಸ್ಸನ್ನು ಕದಡುವಂತಹ ಅಥವಾ ಇನ್ನೊಬ್ಬರ ಮನಸ್ಸಿಗೆ ಘಾತಪಡಿಸುವಂತಹ ಒಂದಷ್ಟು ಕ್ಯಾಪ್ಷನ್ಸ್ ಹಾಕ್ಕೊಂಡು ಯೂಟ್ಯೂಬಲ್ಲಿ ಬರ್ತಾ ಇದೆಯಲ್ಲ, ಎಲ್ಲ ಯೂಟ್ಯೂಬರ್ಸು ಶ್ರಮಪಟ್ಟು ಒಂದು ಮೊಬೈಲ್ ತೊಗೊಂಡು ಒಂದು ಚಿತ್ರ ಮಾಡಿ ಒಂದಷ್ಟು ವಿಚಾರಗಳು ಮಾಡಿ ಏನೋ ತಮ್ಮ ಜ್ಞಾನದಿಂದ ಸಮಾಜದಲ್ಲಿ ನಾವೊಂದು ಸ್ಥಾನಕ್ಕೆ ಬರಬೇಕು ಅಂತಲೇ ಎಲ್ಲರೂ ಹೊಡೆದಾಟ. ಅದಕ್ಕೆ ನಮ್ಮಂಥವರೇ ಟಾರ್ಗೆಟ್. ಈಗ ನನ್ನನ್ನು ಬಿಟ್ಟು ಬೇರೆ ಯಾರ್ದಾದ್ರು ಫೋಟೋ ಹಾಕ್ಕೊಂಡು ಅಥವಾ ಆ ಯಾವ ಯೂಟ್ಯೂಬರಲ್ಲಿ ಹಾಕ್ತಾ ಇದ್ದಾರಲ್ಲ ಅವರ ಸ್ನೇಹಿತರನ್ನೋ ಅವ್ರ ಹೆಂಡತಿ ಮಕ್ಕಳನ್ನೋ ಅಥವಾ ಅವರು ಇನ್ಯಾರನ್ನೋ ತೊಗೊಂಬಂದು ಫೋಟೋ ತೆಗೆದು ಅಥವಾ ಒಂದು ವೀಡಿಯೋ ಮಾಡಿ ಇಂಥದ್ದೊಂದು ಏನೋ ಸುದ್ದಿ ಮಾಡಿದ್ರೆ ಅದು ಮೈಲೇಜ್ ಆಗುತ್ತಾ? ಸಾಧ್ಯ ಇಲ್ಲ, ಮೈಲೇಜ್ ಆಗಲ್ಲ, ಯಾರೂ ನೋಡೋದಿಲ್ಲ. ಇದೇ ಒಬ್ಬ ಫ್ರಾಡ್ ಕೃಷ್ಣಮೂರ್ತಿ. ಅವನು ಫ್ರಾಡ್ ಅಲ್ಲ, ಇನ್ನೇನಾದ್ರು ಪದ ಇದ್ದರೂ ನಾನು ಮಾತಾಡಬೇಕು ಅನ್ಸುತ್ತೆ ನನಗೆ. ಯಾಕೆ ಅಂದರೆ ಒಬ್ಬ ಧರ್ಮದ ಗುರುವಿನ ಮನಸ್ಸಿನ ಮೇಲೆ ಅಷ್ಟು ನೋವು ಕೊಟ್ಟು ಮಾತಾಡಿದ್ದಾನೆ ಅವನು. ಒಬ್ಬ ಕೀಚಕ ಅಂದ್ರೇನೋ ಅಥವಾ ಇನ್ನೇನೋ ಹೇಳ್ಬೋದು, ನನಗೆ ಪದಗಳು ಬರಲ್ಲ ಇಂಥವೆಲ್ಲ. ಯಾಕೆಂದ್ರೆ ನಮ್ಮದೇ ದಿನನಿತ್ಯ ಪದಗಳೇ ಬೇರೆ ಇರ್ತವೆ, ಅದರಿಂದ ಅವನು ಬೈಯೋದು ಗೊತ್ತಾಗಲ್ಲ ನನಗೆ. ಆದರೆ ಕೃಷ್ಣಮೂರ್ತಿ ಅಂತಕ್ಕಂಥ ಒಬ್ಬ ಮೂರ್ಖ ಶಿಖಾಮಣಿ ನನ್ನ ಮೇಲೆ ಯೂಟ್ಯೂಬ್ನಲ್ಲಿ ಒಂದು ವೀಡಿಯೋಗಳು ಮಾಡಿ, ನಾನೊಬ್ಬನಿಗೆ ಚಾನಲ್ ಒಂದು ಸಾಮ್ರಾಟಲ್ಲಿ ಹಾಕೋತಾನೆ, ಅದಾದ ಮೇಲೆ ಮುಖವಾಡ ಚಾನಲ್ ಅಂತ ಮಾಡ್ತಾನೆ. ಅವನಿಗೆ ಬೇರೆ ಯಾರೂ ಗತಿ ಸಿಕ್ಕಲ್ಲ. ಯಾಕೆಂದರೆ ಯಾರ ಹತ್ರ ಹೋಗಿ ವೀಡಿಯೋ ಮಾಡೋಕ್ಕೂ ಅವನಿಗೆ ಇನ್ನೂ ಸಿಕ್ಕಿಲ್ಲ. ನಂದಾದ್ಮೇಲೆ ಇನ್ಯಾರು ಸಿಕ್ಕಾಕೋತಾರೋ ಪಾಪ ಅವನಿಗೆ. ಒಟ್ಟು ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡಬೇಕು, ಯಾರೋ ಒಬ್ಬರ ಮೇಲೆ ಬೀಳಬೇಕು, ಅವ್ರ ಹತ್ರ 4 ಕಾಸು ಕಿತ್ಕೋಬೇಕು, ತಿನ್ನಬೇಕು. ಬಹುಶಃ ಅವ್ನಿಗೆ ಇನ್ನೂ ಮದುವೆ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಹೋಗಲಿ, ಜನ್ಮ ಕೊಟ್ಟು ತಂದೆ ತಾಯಿನ ತೃಪ್ತಿಯಾಗಿ ಇಟ್ಕೊಂಡಿದ್ದಾನಲ್ಲೋ ಅದು ಗೊತ್ತಿಲ್ಲ. ಅವನು ಸಂಪಾದನೆ ಮಾಡೋ ಭಿಕ್ಷೆ ಹಣ ಯಾರಿಂದ ಯಾರನ್ನು ಉದ್ಧಾರ ಮಾಡ್ತಿದ್ದಾನೋ ಅದು ನನಗೆ ಗೊತ್ತಿಲ್ಲ. ಹೊಟ್ಟೆಪಾಡಿಗಾಗಿ, ಒಂದಿಷ್ಟು ಸುಖ ಸಂತೋಷಕ್ಕಾಗಿ ಒಬ್ಬ ಧರ್ಮದ ಗುರುನೂ ಬಿಡಲ್ಲ. ಇವತ್ತು ಧರ್ಮದ ಗುರುನ ಬಿಟ್ಟಿಲ್ಲ ಅಂದರೆ ನಾಳೆ ನನಗೆ ತಿಳಿದ ಮಟ್ಟಿಗೆ ಅವ್ರ ಅಪ್ಪ ಅಮ್ಮನೂ ಬಿಡಲ್ಲ ಅವನು. ಆ ಮಟ್ಟಕ್ಕೆ ಹೊಟ್ಟೋಗಿರ್ತಾರೆ. ಅಂತಹ ಒಂದು ಕೀಳಿರಿಮೆ, ಅಂತಹ ಕೀಳು ಮಟ್ಟದ ಯೋಚನೆ ಮಾಡುವಂತಹ ನೀಚ ಕೃಷ್ಣಮೂರ್ತಿ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂತಹ ದಿವ್ಯ ವಸಂತು ಭಾಳ ಸಭ್ಯಸ್ತೆ, ರಾಜ್ಯದಲ್ಲಿ ಗೌರವಾನ್ವಿತವಾಗಿ ವ್ಯಕ್ತಿ. ಹೆಣ್ಣು ಅಂದರೆ ಈಕೆಯನ್ನೇ ನೋಡಬೇಕು. ಆದರೆ ಈಕೆಯಲ್ಲಿರ್ತಕ್ಕಂಥ ಹೆಣ್ಣಿನ ಗುಣ ಇನ್ನೊಬ್ಬರ ಮನೆ ಹೆಣ್ಮಕ್ಳಿಗೆ ಏನಾದ್ರು ಬಂದುಬಿಟ್ರೆ ನಾನು ಹೇಳಲ್ಲ ಈ ವಿಚಾರನ. ಯಾಕೆಂದರೆ ಆಕೆ ಕೆಲವು ಪದಗಳು ಮಾತಾಡಿದ್ದಾಳೆ. ನನ್ನ ಮಗಳು ವಯಸ್ಸವಳು, ಅವಳು ಹೇಳ್ತಾಳೆ, ನೀವು ಗಂಡಸಾದರೆ ಇಲ್ಲ ಅಂದರೆ ಅವಳು ಎಷ್ಟು ಜನ ಗಂಡಸ್ತನ ಅನ್ನೋದನ್ನು ನೋಡ್ಬಿಟ್ಟಿದ್ದಾಳೋ ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಗಂಡಸಾದರೆ ಗಂಡಸಾಗಿಲ್ಲ ಅನ್ನೋದೇನು ಹೇಳ್ತಾಳೆ, ನನಗೆ ಸರಿಯಾಗಿ ಬರಲ್ಲ ಪದಗಳು. ಆ ತರಹ ಅವಳದ್ದು ಇತಿಹಾಸ ಸ್ವಲ್ಪ ತೆಗೆದು ನೋಡಲಿ, ಅವಳ ನಡವಳಿಕೆ ನೋಡಲಿ. ಈ ಪದಗಳೆಲ್ಲ ಆಡಿದಾಗ ನಾಳೆ ಇನ್ನೊಬ್ಬರು ಮನೆ ದೀಪ ಹಚ್ಚೋ ಹೆಣ್ಮಗಳು ಅವಳು ಕಟ್ಕೊಳ್ಳೋ ಗಂಡ ಅವನು ಹೆಂಗೆ ಸಹಿಸ್ಕೋಬೇಕು ಇವಳನ್ನ? ಅವ್ರ ಅತ್ತೆ ಮಾವ, ನಾನು ಸಾಕಷ್ಟು ಬಾರಿ ಹೇಳ್ತೀನಿ ನನ್ನ ಕಾರ್ಯಕ್ರಮದಲ್ಲಿ, ಹೆಣ್ಣು ಅವಳಲ್ಲಿ ಸಾತ್ವಿಕತೆ ಇದ್ದು, ಸಮಾಧಾನ ಇದ್ದು, ಒಂದು ಸಂಸಾರ, ಒಂದು ಕುಟುಂಬನ ನಡೆಸುವಂಥ ಅವಳು ಹೇಗಿರಬೇಕು. ಆದರೆ ಆ ಧ್ವನಿ ಇದೆಯಲ್ಲ, ಕರ್ಕಶ ಧ್ವನಿ, ಅಥವಾ ಆತನ ಪ್ರೀತಿ, ಅವಳು ಪ್ರೀತಿ ಮಾಡೋ ಪುಣ್ಯಾತ್ಮನಿಗೆ ಅವಳಿಗೆ ಅದೇ ಪ್ರೀತಿ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಪ್ರೀತಿ ಭ್ರಮ ಕುರುಡು, ಇರಲಿ, ಒಳ್ಳೆಯದಾಗಲಿ. ಆದರೆ ಅವ್ರು ಜನ್ಮ ಕೊಟ್ಟು ತಂದೆ ತಾಯಿಗಾದರೂ ಒಂದು ಬೇಕಲ್ಲ. ನಾಳೆ 4-6 ಜನ ನಿಮ್ಮ ಮಗಳು ಹೀಗೆ ಅಂದರೆ ಅವ್ರ ಅಪ್ಪ ಅಮ್ಮ ತಲೆಯಲ್ಲಿ ಎತ್ಕೊಂಡು ಆಡ್ತಾರೆ. ಜನ್ಮ ಕೊಟ್ಟಿದ್ದೆ ತಪ್ಪ ಅಂತ ನಂಗೆ ಅನಿಸುತ್ತೆ. ಇರಲಿ, ಅದು ಅವ್ರ ಖುಷಿ, ನಮಗೆ ಬೇಡವಾದ ವಿಚಾರ. ಆದರೆ ಇನ್ನೊಬ್ಬರ ಗಂಡಸ್ತನದ ಬಗ್ಗೆ ಆಗಿರಲಿ ಅಥವಾ ಇನ್ನೊಬ್ಬರನ್ನ ಅವಹೇಳನವಾಗಿ ಮಾತಾಡ್ತಕ್ಕಂಥದ್ದಾಗಲಿ, ಒಬ್ಬ ಚೀಫ್ ಎಡಿಟರ್ಗೆ ಅವರ ಯಾರು ಮುಖ್ಯಸ್ಥ ಇರ್ತಾನೆ ಅವನು ಬರೀತಕ್ಕಂತಹ ಒಂದು ಕ್ಯಾಪ್ಷನ್ಸ್ ಏನಿರುತ್ತೆ, ಆ ಲೆಟರ್ಸ್ ಏನಿರುತ್ತೆ, ಅದು ಸರಿಯೋ ತಪ್ಪೋ, ನಾನು ಮಾತಾಡ್ಬೋದೋ ಮಾತಾಡಬಾರ್ದು ಅನ್ನೋ ಯೋಗ್ಯತೆಯ ಪರಿಜ್ಞಾನ ಇರಲ್ವಾ? ಏನೂ ಇಲ್ದಿರ ಅವ್ರು ಬರ್ಕೊಟ್ರು, ಇವಳು ಓದ್ಬಿಟ್ಲು. ಒಬ್ಬ ಚೀಫ್ ಎಡಿಟರ್ಗೆ, ಪತ್ರಿಕೋದ್ಯಮ ಓದಿರ್ತಕ್ಕಂಥವ್ರಿಗೆ, ಒಬ್ಬ ವ್ಯಕ್ತಿ ಮೇಲೆ ನಾನೊಂದು ನ್ಯೂಸ್ ಮಾಡಬೇಕಾದ್ರೆ ಅವನ ಮೇಲೆ ಏನಾದ್ರು ನಮಗೆ ಸಂಬಂಧಪಟ್ಟಂಗೆ ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಒಂದಷ್ಟು ಕಾಗದ ಪತ್ರಗಳು ಅಥವಾ ಯಾವುದಾದ್ರು ಕೋರ್ಟಿಂದ ಆದೇಶಗಳು ಯಾವುದಾದ್ರು ಅದರ ಬಗ್ಗೆ ಏನಾದ್ರು ಬಂದಿದೆಯಾ ಅಂತ ತಿಳ್ಕೊಳ್ಳೋಷ್ಟು ಪರಿಜ್ಞಾನ ಬೇಡವಾ? ಸಾಮ್ರಾಟ್ ಮೇಲೆ ತಂದರೆ ಎಮ್ ಚಾನಲ್ ಮೇಲೆ ತಂದರೆ ಇನ್ನೂ 3 ಚಾನಲ್ ಮಾಡ್ತೀನಿ ನಾನು. ಅಲ್ಲಿಗೆ ಅವ್ರ ಟಾರ್ಗೆಟು ಆನಂದ್ ಗುರೂಜಿ ಒಬ್ಬರೇನಾ? ಆನಂದ್ ಗುರೂಜಿ ಇಷ್ಟು ದೊಡ್ಡ ಸಂಸ್ಥಾನ ಮಾಡಿ ಸಂಸ್ಥಾನನ ಮುಚ್ಚಿಟ್ಟಿಲ್ಲ, ಬೆಡ್ಶೀಟ್ ಒದಿಸ್ಕೊಂಡು ಕೂತಿಲ್ಲ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ಮಾಡಿ ಇವತ್ತು ಕರ್ನಾಟಕದಾದ್ಯಂತ, ಕರ್ನಾಟಕದ ಹೊರ ರಾಜ್ಯಗಳಿಂದ ಬಂದಿರುವ ಭಕ್ತರು ಸಾಕಷ್ಟು ಜನ. ನವರತ್ನ ಅಗ್ರಹಾರ ಎಂಬತಕ್ಕಂಥ ಈ ಒಂದು ಗ್ರಾಮದಲ್ಲಿ ಸಾಲಿಗ್ರಾಮ ಕ್ಷೇತ್ರ ಬಹಳ ಅದ್ಭುತವಾಗಿ ಲಕ್ಷಾಂತರ ಜನ, ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ, ಇಷ್ಟು ಜನ ಬಂದು ಭಕ್ತರು ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಈ ಸಾನ್ನಿಧ್ಯನ ಸರ್ಕಾರಿ ಭೂಮಿ ಅಂದರೆ
ಸರ್ಕಾರದವರು 30-40 ಸೈಟಲ್ಲಿ ಹೋಗಿ ಕೂತ್ಕೊಂಡ್ರೆ ಬಿಡ್ತಾರೆ? ಅದು ಏರ್ಪೋರ್ಟ್ ರೋಡಲ್ಲಿ, ಅದು ಏರ್ಪೋರ್ಟ್ ರೋಡಲ್ಲ, ಒಂದು ಸಣ್ಣ ಹಳ್ಳಿನಲ್ಲಿ ಕೂತ್ಕೊಂಡ್ರು ಆ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಅಥವಾ ಅದು ಸಂಬಂಧಪಟ್ಟವರು, ಅಧಿಕಾರಿಗಳು ಎಲ್ಲರೂ ನೋಡ್ತಾರೆ. ಅಂಥದ್ದು ಏರ್ಪೋರ್ಟ್ ರೋಡಲ್ಲಿ ನಾನು ಸರ್ಕಾರಿ ಭೂಮಿಯಲ್ಲಿ ಇಂತಹ ಒಂದು ಆಶ್ರಮ ಮಾಡಿ ಇಂಥ ಒಂದು ವಾಸ್ತುಗೃಹದಲ್ಲಿ ಕೂತ್ಕೊಳ್ಳಿಕ್ಕಾಗತ್ತಾ? ನಾನು ನನ್ನ ಮೊದಲನೇ ಆಶ್ರಮ ಆರುಹಳ್ಳಿಲಿತ್ತು, ಅದನ್ನು ಮಾರಿದ್ದೇನೆ. ಕತ್ತರಗುಪ್ಪೆಯಲ್ಲಿ ನನ್ನೊಂದು ಸ್ವಂತ ವಾಸ್ತುಗೃಹ, ಅದನ್ನು ಮಾರಿದ್ದೇನೆ. ನಮ್ಮ ತಂದೆ ತೆಗೆದುಕೊಟ್ಟಂಥ ಒಂದೆರಡು ಸೈಟ್ಸು, ಅದೂ ಮಾರಿದ್ದೇನೆ. ಎಲ್ಲವನ್ನೂ ಮಾರಿ ಇದಕ್ಕೆ ಬಂಡವಾಳ ಹಾಕಿ ಕೂತ್ಕೊಂಡು ನನ್ನ ಸ್ವಂತ ಜಾಗದಲ್ಲಿ ನಾನು ಆಶ್ರಮ ಮಾಡಿದ್ದೇನೆ. ನನ್ನ ಸ್ವಂತ ಜಾಗ, ನಾನು ಖರೀದಿ ಮಾಡಿರುವ ಜಾಗ, ಈ ಜಾಗದಲ್ಲಿ ನಾನು ಆಶ್ರಮ ಕಟ್ಟಿದ್ದೇನೆ. ಆದರೆ ಇವರು ಕೇಳುವಷ್ಟು ದುಡ್ಡು ಕೊಡಲಿಲ್ಲ ಅನ್ನೋ ಮಾತ್ರಕ್ಕೆ ನನ್ನ ಏಕಾಏಕಿ ನನ್ನ ಅವಹೇಳುವ ಮಾತಾಡ್ಬಿಟ್ರೆ, ಇದರಲ್ಲಿ ಆ ದಿವ್ಯಾ ವಸಂತು ಅವರು ಮಾಡಿರ್ತಕ್ಕಂಥ ಒಂದಷ್ಟು. ಆದರೆ ಶ್ರೀರಕ್ಷಾ ಹಿರೇಮಠ್, ನಿಜಕ್ಕೂ ಈ ಮಗುಗೆ ಅವಳೇನು ಹೊಟ್ಟೆಗೆ ಏನು ತಿಂತಾಳೋ ಅದು ನನಗೆ ಗೊತ್ತಿಲ್ಲ. ಶ್ರೀರಕ್ಷಾ ಹಿರೇಮಠ್ ಅಂತಕ್ಕಂಥ ಹೆಣ್ಣುಮಗಳು, ಹಿರೇಮಠ್ ಅಂತಕ್ಕಂಥ ಪದ ಬಂದರೆ ನಾನು ಭಾಳ ಗೌರವ. ಯಾಕೆಂದರೆ ಉತ್ತರ ಕರ್ನಾಟಕದ ನನ್ನ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಆಕೆ ಉತ್ತರ ಕರ್ನಾಟಕದಲ್ಲಿರ್ಬೋದು. ಬಹುಶಃ ನನಗನ್ಸುತ್ತೆ ಈ ಕಾರ್ಯಕ್ರಮ ಮಾಡಿದಾಗ ಅವ್ರ ಅಪ್ಪ ಅಮ್ಮ ಇವಳು ವಿಡಿಯೋ ನೋಡಿಲ್ಲ. ನೋಡಿದರೆ ಅವ್ರ ಕಾಲಲ್ಲಿರೋದನ್ನು ತೊಗೊಂಡು ಅವ್ರ ತಲೆ ಕೂದಲು ಉದುರೋ ತನಕ ಹೊಡಿತಿದ್ರೇನೋ. ಯಾಕೆಂದರೆ ಒಬ್ಬ ಧರ್ಮದ ಗುರುಗಳ ಬಗ್ಗೆ ನೀನು ಆ ಥರ ಅವಹೇಳುವ ಮಾತಾಡ್ತಾ ಇದೆಯಾ, ನೀನು ಸಂಪಾದನೆ ಮಾಡ್ಕೊಂಬರೋಂಥ ಭಿಕ್ಷೆ ಕಾಸು ನಮಗೆ ಬೇಡ, ನೀನು ಕೆಲಸ ಬಿಟ್ಟು ಮನೆಗೆ ಬಾ ಅಂತ ಅವ್ರ ಅಪ್ಪ ಅಮ್ಮನೇ ಹೇಳ್ತಿದ್ರು. ಶ್ರೀರಕ್ಷಾ ಹಿರೇಮಠ್ಗೆ ಒಂದು ಮಾತು ಹೇಳ್ತೇನೆ ಕೇಳಿ. ನೀನೊಬ್ಬ ವಿದ್ಯಾವಂತ ಹೆಣ್ಣುಮಗಳಾದರೆ, ನಿನಗೂ ಜ್ಞಾನ ಇದ್ದು, ನೀನು ನಿಜಕ್ಕೂ ಉತ್ತರ ಕರ್ನಾಟಕದ ಹೆಣ್ಣುಮಗಳಾಗಿದ್ದರೆ, ನಿಮ್ಮ ತಂದೆ ತಾಯಿ ಗೊತ್ತಿದ್ದು ಮಾಡ್ತಿದ್ಯೋ ಗೊತ್ತಿದ್ದೀರ ಮಾಡ್ತಿದ್ಯೋ ನನಗೆ ಗೊತ್ತಿಲ್ಲ. ನಿಮ್ಮ ತಂದೆ ತಾಯಿಗೆ ಅಥವಾ ನೀನು ಹುಟ್ಟಿರ್ತಕ್ಕಂಥ ನಿಮ್ಮ ಊರಿನ ಭಾಗಕ್ಕೆ ಏನಾದ್ರು ನೀನು ಇಂಥವಳು ಆನಂದ್ ಗುರುಜಿ ಮೇಲೆ ಇಂಥ ವೀಡಿಯೋಗಳು ಮಾಡ್ತಾಯಿದೆ ಅಂತ ಬಿಟ್ಟರೆ, ಊರಿಗೆ ಹೋದರೆ ನಿನ್ನ ಕ್ಯಾಕರ್ ಸುಗಿತಾರೆ ಜನ. ಮೊದಲು ನೀನು ವಿದ್ಯೆ ಈ ಕೆಲಸನ ಬಿಟ್ಟು ಎಲ್ಲಾದರೂ ಒಂದು ಕಡೆ ಬದುಕಕ್ಕೆ 180 ದಾರಿ ಇದೆ. ಇಂತಹ ನೀಚವಾಗಿ ಅವನ್ಯಾರೋ ಮೂರ್ಖ ಶಿಖಾಮಣಿ ಕೃಷ್ಣಮೂರ್ತಿ ಹತ್ರ ಅವನ ಹತ್ರ ಯಾಕಮ್ಮ ಕೆಲಸಕ್ಕೆ ಸೇರ್ತೀಯ? ನಾನು ನಿನ್ನ ಮೇಲೂ ಸಹಿತ ಒಂದು ಕಂಪ್ಲೇಂಟ್ ಮಾಡಿದ್ದೇನೆ, ನಿನಗೂ ಒಂದು FIR ಮಾಡಿಸ್ತೇನೆ, ಬಿಡೋದಿಲ್ಲ ನಾನು. ಯಾಕೆಂದ್ರೆ ನೀನು ಓದಿದ್ಯಾ, ನೀನು ಮೂರ್ಖ ಶಿಖಾಮಣಿ ಅಲ್ಲ, ನೀನು ವಿದ್ಯಾವಂತ. ನೀನು ನನ್ನ ಮೇಲೆ ಹೀಗೆ ತಿರುಗಿ ಬಿದ್ದಿದ್ಯಲ್ಲ, ನೀನು ಸಹಿತ ನಾಳೆ ದಿವಸ ಕೋರ್ಟಿಗೆ ಬಂದು ನಿಂತ್ಕೊಳ್ಬೇಕು, ನ್ಯಾಯಾಧೀಶರ ಮುಂದೆ ನಿಲ್ಲಿಸ್ತೀನಿ, ನಿನ್ನೂ ಬಿಡೋದಿಲ್ಲ ನಾನು ಮೊದಲನೇದಾಗಿ ನಿನ್ನ ಬಗ್ಗೆ ಗೌರವ ಇಟ್ಕೊಂಡು, ಯಾಕೆಂದರೆ ಉತ್ತರ ಕರ್ನಾಟಕದ ನಮ್ಮೂರಿನ ಹೆಣ್ಮಗಳು ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನೀನು 1 ವಿಡಿಯೋ 2 ವಿಡಿಯೋ 3 ವಿಡಿಯೋ ಮಾಡ್ತಾನೇ ಇದೆಯಾ. ಅವ್ನು ಕೂಡ ಎಂಜಿಲ್ ಕಾಸು ಭಿಕ್ಷೆ ಕಾಸಿಗೆ ಅಲ್ಲಿ ಕೆಲಸ ಮಾಡ್ತಿದ್ದೆ. ನಿನ್ನ ಕೆಲಸ ಯಾರು ಕೊಡೋರಿಲ್ವಾ? ನೀನು ಓದಿಗೆ ನಿನ್ನ ಕೆಲಸ ಸಿಗೋದಿಲ್ವಾ? ಒಳ್ಳೆ ಕಡೆ ಕೆಲಸಕ್ಕೆ ಸೇರಮ್ಮ, ಜನ್ಮ ಕೊಟ್ಟು ತಂದೆ ತಾಯಿ ಬೆಲೆ ಕೊಡೋದು ಕಲ್ತ್ಕೋ, ಅಥವಾ ಅವ್ರಿಗೊಂದು ಗೌರವ ಸರುವಂಥ ಕೆಲಸ ಮಾಡು. ಇಂಥವ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ತಡ್ಕೊಳಕ್ಕಾಗಲ್ಲ. ಹೀಗೆ ಅದಾದ ಮೇಲೆ ಇನ್ನು CD ಕತೆ, ಆನಂದ್ ಗುರುಜಿದು CD ಇದೆ, ನೀಲಿ ಚಿತ್ರ ಇದೆ. ಇರಲಿ, ಆ ದಿವ್ಯ ವಸಂತು ಅವಳು ಮಾತಾಡೋದೇನು? ಆನಂದ್ ಗುರುಜಿಗೆ 3 ವರ್ಷ ಜೈಲೂಟ ಫಿಕ್ಸ್. ಇವಳೇ ನ್ಯಾಯಾಧೀಶರು, ಇವಳೇ ಸರ್ಕಾರ. ಹೀಗೆ ಅವಳು ಬಾಯಿ ಹೋದಂಗೆ ಮಾತಾಡ್ಬಿಡೋದು, ಇವರೇ ಜೈಲಿಗೆ ಕಳಿಸ್ಬಿಡ್ತಾ ಇರ್ತಾರೆ. ಇಟ್ಕೊಂಡು ಒಂದು ಮೊಬೈಲಲ್ಲಿ ಚಿತ್ರೀಕರಣ ಮಾಡೋದು, ಒಂದು ಮೊಬೈಲಲ್ಲಿ ಮಾತಾಡೋದು. ನಿಮ್ಮ ಥರ ಅಷ್ಟೋ ಇಷ್ಟೋ ಬಂಡವಾಳ ಹಾಕಿ ದೊಡ್ಡ ಕಷ್ಟ ಮಾಡಿ ಸಾಲ ಸೋಲ ಮಾಡಿ ಜನಪರವಾಗಿ ಏನೋ ಓಡಾಡಿ ಒಂದು ನ್ಯಾಯ ನೀತಿ ನಿಲ್ಲಿಸಬೇಕು ಅಂತಕ್ಕಂಥ ನಿಮ್ಮಂಥ ವಾಹಿನಿಗಳಿಗೆಲ್ಲ ಅವ್ರು ಸರಿಸಮಾನ. ನನಗನ್ಸುತ್ತೆ ನಿಮ್ಮ ಎಡಗಾಲ ಉಗುರು ಸಮಾನನೋ ಲಾವು ಅಂತ. ಹೀಗೆ ನೀಚವಾಗಿ ನಡ್ಕೊಳ್ಳೋವಂಥದ್ದು. ಅದು ಕೋರ್ಟ್ ಆದೇಶ ಇದ್ದರೂ ಒಂದಲ್ಲ ಅಂತ 2 ವಿಡಿಯೋ ಮಾಡ್ತಾರೆ. ಇಂಜೆಕ್ಷನ್ ಆರ್ಡರ್ ಇದ್ದರೂ ಕೂಡ, ಇಂಜೆಕ್ಷನ್ ಆರ್ಡರ್ ಇದ್ದರೂ, FIR ಆಗಿದ್ದರೂ 2 ವಿಡಿಯೋ ಮಾಡ್ತಾರೆ. ಅದಾದಮೇಲೆ FIR ಆಗಿ ಕೋರ್ಟಿಗೆ ಬಂದು ಕೋರ್ಟಲ್ಲಿ ಬೇಲ್ ಆಗುತ್ತೆ ಅವ್ರಿಗೆ. ಯಾಕೆಂದರೆ ಪಾಪ ಪೊಲೀಸ್ ಸಿಬ್ಬಂದಿ ಸಹಿತ ಅವರಿಗೆ ಅನುಕೂಲವಾದಂಥ ರೀತಿ ಸೆಕ್ಷನ್ಗಳು ನನಗೆ ಗೊತ್ತಿಲ್ಲ ಅದು. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿ ಮೇಲೆ ನಮಗೆ ಅಪಾರವಾದಂತಹ ಗೌರವ ಇದೆ. ಯಾಕೆಂದರೆ ಹೊರ ರಾಜ್ಯಗಳಲ್ಲೂ ಸಹಿತ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿ ಬಗ್ಗೆ ಮಾತಾಡ್ತಾರೆ. ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿ ಅಂಥ ಹೆಸರಿದೆ. ಅಂಥ ಹೆಸರಿರ್ತಕ್ಕಂಥವ್ರನ್ನೂ ಸಹಿತ ಇವರು ವಾಮ ಮಾರ್ಗದಲ್ಲಿ ಅವ್ರನ್ನೂ ಬಯಾಡಿಸಿಟ್ಕೊಂಡಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಹಾಗಿದೆ ಪರಿಸ್ಥಿತಿಯಲ್ಲಿ. ಆದರೆ ಈ ವ್ಯಕ್ತಿ ಜೈ ಭೀಮ್ ಅಂತ ಹೇಳ್ತಾನೆ, ನಾನು ಜೈ ಭೀಮ್ ಸಂಘದ ಅಧ್ಯಕ್ಷ ಅಂತ. ಇವನೇ ಅಧ್ಯಕ್ಷ ಆಗಿ ಇವನೇ ಒಂದು ಕಂಪ್ಲೇಂಟ್ ಬರೆಯೋದು, ನಮಗೆ ಕಂಪ್ಲೇಂಟ್ ಬಂದಿದೆ ಅಂತೇಳಿ ಈ ಥರ ಮಾಡೋದು. ಏನಪ್ಪ ಕಂಪ್ಲೇಂಟು? ಇವರು ಸರ್ಕಾರಿ ಭೂಮಿ ತೊಗೊಂಡಿದ್ದಾರೆ, ಇವರಿಗೆ CD ಹಗರಣದಲ್ಲಿದ್ದಾರೆ. ಆ CD ಹಗರಣಕ್ಕೆ ಸಂಬಂಧಪಟ್ಟಾಗ ಒಂದು ವಿಚಾರ ಹೇಳ್ತೇನೆ. CD ಹಗರಣಕ್ಕೆ ಸಂಬಂಧಪಟ್ಟದ್ದೇನಪ್ಪ ಅಂದರೆ, ಸುಮಾರು 8 ವರ್ಷನೋ 9 ವರ್ಷದ ಹಿಂದೆ ಇದೇ ಥರ ಅವರು ಮೂರ್ಖ ಸಾರ್ಕಸ್ ಭಿಕ್ಷೆಗೋಸ್ಕರ ಒಂದು ವಾಹಿನಿಯಲ್ಲಿ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಯಾವುದೋ ತಮಿಳ್ನಾಡು ಗಂಡ ಹೆಂಡತಿ CD ತೊಗೊಂಬಂದು ಇಟ್ಕೊಂಡ್ರು.
ಅದನ್ನು ಬೇರೆ ಎಲ್ಲ ವಾಹಿನಿಯವರು ಕ್ಯಾಕರು ಸುಗಿದ್ರು. ಅದನ್ನು ಹೋಗಿ ಬಂದು ಇಂಥದ್ದೇನ ಸಿಗೋದು, ಅವ್ರ ಮೂಗು ಗಡ್ಡ ಮ್ಯಾಚ್ ಆದ ತಕ್ಷಣ ಯಾರು ಬೇಕಾದ್ರೂ ಹಾಕ್ಕೋಬೋದಾ ಅಂತಂದು ಉಗಿದಿದ್ದಕ್ಕೆ ಅದನ್ನು ಸುಮ್ಮನೆ ಇದು ಮಾಡಿದ್ರು. ಆ ಸಮಯದಲ್ಲೊಬ್ಬ ಬಂದ, ನಾನು ಪತ್ರಿಕೆ ನಡೆಸ್ತೇನೆ, ನಂದು ನಿಮ್ಮ ಹತ್ರ ನಮ್ಮ ಸಿ ಡಿಗಳು ನಿಮ್ಮ ಸಿ ಡಿ ನಮ್ಮ ಹತ್ರ ಇದೆ, ಎಲ್ಲ ವಾಹಿನಿಯವರು ಕೂಡಿಸಿ ನಾನು ಕಳಿಸಿದ್ದಾರೆ ಅಂತ ಬಂದ. ಆಗ ಬಸವನಗುಡಿಯಲ್ಲಿದ್ದಂಥ ಶಶಿಧರ್ ಅಂತ ಒಬ್ಬ ಇನ್ಸ್ಪೆಕ್ಟರ್ ಮಾತಾಡಿ, ಬಾರಪ್ಪ ನಿಂಗೆ ಕಾಸು ಕೊಡ್ತೀನಿ. ಎಷ್ಟು ಆತನ ಕಾಸು? ಅವಾಗೆ 8-9 ವರ್ಷದಿಂದ 2 ಕೋಟಿ ಡಿಮ್ಯಾಂಡು. ಕೊನೆಗೆ ಒಂದು 50,000 ಅಷ್ಟು ಬಂಡ್ಲು ಮಾಡಿಕೊಡ್ತೀನಿ ಅಂತೇಳಿ 10 ರೂಪಾಯಿ ಬಂಡ್ಲುಗಳೆಲ್ಲ ಮಾಡಿಸಿ ದುಡ್ಡು ಕೊಡ್ತೀನಿ ಬಾ ಅಂತ ಕರೆಸಿ, ನಾನೇ ಶಶಿಧರ್ ಅಂತ ಇನ್ಸ್ಪೆಕ್ಟರ್ ಮಾತಾಡಿ ಇನ್ಸ್ಪೆಕ್ಟರ್ ಕಡೆಯಿಂದ ಸ್ಟೇಷನ್ಗೆ ಕಳಿಸಿ ಕೋರ್ಟ್ಗೆ ಹತ್ತಿಸ್ದೆ. ಸುಮಾರು 6-7 ವರ್ಷ ಕೋರ್ಟಲ್ಲಿ ಅಲ್ಲಿತ್ತು. ಒಂದಷ್ಟು ಜನ ಮುಖಂಡರು ಅವರು ಎಲ್ಲರೂ ಸಹಿತ ನನ್ನೊಂದು ದಿವಸ ಕರೆಸಿ ಮಾತಾಡಿದ್ರು, ಸ್ವಾಮಿ, ಇಡೀ ಕರ್ನಾಟಕಕ್ಕೆ ನೀವು ದೇವರು ಅಂತ ನಿಮ್ಮನ್ನೆಲ್ಲರೂ ಪೂಜಿಸ್ತಾರೆ, ಆದರೆ ಈ ಕುಮಾರ್ ಹೆಂಡತಿ ಮಕ್ಕಳು ನೋವು ಪಡ್ತಾರೆ, ಲಾಯರ್ಗೆ ಫೀಸ್ ಕೊಡೋಕ್ಕಾಗ್ದಿರ, ಕೋರ್ಟ್ಗೆ ಅಲಿಯೋಕ್ಕಾಗ್ದಿರ ನೋವು ಪಡ್ತಾ ಇದ್ದಾರೆ, ಅವನ್ನೇನಾದ್ರು ಮಾಡಿ ಇದರಲ್ಲಿ ಬಿಡಿಸ್ಬಿಡಿ, ಇನ್ನು ಮುಂದಕ್ಕೆ ಅವನು ಕೋರ್ಟ್ಗೆ ಅಲಿಯೋದು ಬೇಡ ಅಂತಾರೆ. ಇದಕ್ಕೆ ಆಧಾರ ನಿಮಗೆ ಕೊಡ್ತೀನಿ ನಾನು. ಕುಮಾರು ಅವನ ಸ್ವಹಾಕ್ಷರದಿಂದ ಬರೆದು ಒಂದು ಬರ್ಕೊಟ್ಟಿರೋ ಲೆಟ್ರ್ ಏನು, ಸ್ವಾಮಿ ಇನ್ನು ಮುಂದಕ್ಕೆ ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡಲ್ಲ, ನನ್ನ ಇದರಿಂದ ಬಿಡಿಸಿ ನನಗೆ ಅನುಕೂಲ ಮಾಡಿಕೊಡಿ ಅಂತ ಬರ್ಕೊಟ್ಟಿರ್ತಕ್ಕಂಥ ಲೆಟರ್ಗೆ ಬರ್ಕೊಟ್ಟು, ಅದಾದಮೇಲೆ ನಾನು ಕೋರ್ಟಿಗೆ ಬಂದು ನ್ಯಾಯಾಧೀಶರ ಮುಂದೆ ನಾನು ನಿಂತು, ಸ್ವಾಮಿ ಇಲ್ಲಿವರೆಗೂ ಅಲಸಿದ್ದಾಯಿತು, ಓಡಾಡಿದ್ದಾಯಿತು, ಇನ್ನು ಅವ್ನು ಏನೇ ತಪ್ಪು ಮಾಡಲಿ ಅವ್ನಿಗೊಂದು ಕ್ಷಮೆ ಇರಲಿ ಅಂತ ಹೇಳಿ ಬಿಡಿಸಿ ಅಂತ ಅವತ್ತಿನ ನಾನು ಬಿಡಿಸಿ ಬಂದಾಯಿತು. ಆ ಕಾನ್ಸೆಪ್ಟನ್ನು ಇಟ್ಕೊಳ್ತಾನೆ. ಆ ಕಾನ್ಸೆಪ್ಟ್ ಇಟ್ಕೊಂಡು ಅದರಲ್ಲಿ ಏನೊಂದಷ್ಟು ಭಿಕ್ಷೆ ಎತ್ತಡ ಅಂತ ಬರ್ತಾನೆ. ಕುಮಾರನ್ ಕೇಸ್ ಇಟ್ಕೊಂಡು ಇವನು ಬರೋದು ಕೃಷ್ಣಮೂರ್ತಿ, ಅದರಲ್ಲಿ ಏನೋ ಒಂದಿಷ್ಟು ದುಡ್ಡು ಮಾಡೋಣ ಅಂತ. ಅದಕ್ಕೊಂದಿಷ್ಟು ಕ್ಯಾಪ್ಷನ್ಸು, ಏನು ಬೇಡವೇ ಬೇಡ, ಅದನ್ನು ನೀಲಿ ಚಿತ್ರ, ಆನಂದ್ ಗುರುಜಿದು CD ಚಿತ್ರ ನೋಡಿ ಹೇಗಿದೆ ಹುಡುಕೋದು. ಇವರು ನ್ಯಾಯಬದ್ಧವಾದಂಥ ರೀತಿ, ನಿಜವಾದ ಒಬ್ಬ ಕಷ್ಟದಲ್ಲಿರ್ತಕ್ಕಂಥವ್ನು 2 ಇಡ್ಲಿ ತಿಂದು 1 ಲೋಟ ಸಾಂಬಾರು ತೊಗೊಳ್ತಾನೆ, ಆ ಹೊತ್ತು ಊಟ ಹೊಟ್ಟೆ ತುಂಬ್ರಿ ಅಂತ. ಇವನು ಹಂಗಲ್ಲ, ತಲೆ ಮೇಲೆ ಹೊಡೆದು ಬೇಕಾದ್ರೆ ಪ್ರಾಣ ತೆಗೆದುಬಿಡ್ತಾರೆ ಇವರು, ಅಂಥ ನೀಚ ಮುಂಡೆ ಮಕ್ಕಳು ಇವರು. ಆಯಿತಾ, ಈ ತರಹ ನೋವು ಕೊಡ್ತಾರೆ. ಅದಾದ ಮೇಲೆ ಮತ್ತೊಂದು ಹೇಳ್ತಾನೆ, ಇವರು ಅನ್ಯ ಮಾರ್ಗದಲ್ಲಿದ್ದಾರೆ, ಇವರು ಬರೋವ್ರ ಹತ್ರ ದುಡ್ಡು ಕಿತ್ಕೊಳ್ತಾರೆ ಅಂತ. ಅವನೇ 4 ಜನ ಹೆಣ್ಮಕ್ಳ ಹತ್ರ ಮಾತಾಡಿಸ್ಕೊಂಡು ಒಬ್ಬ ಹೆಣ್ಮಗಳ ಹತ್ರ ಮಾತಾಡಿಸಿದ್ದಾನೆ, ಆನಂದ್ ಗುರುಜಿ ಅವರನ್ನು ಮರ್ಡರ್ ಮಾಡಿದ್ರೆ ತಪ್ಪಿಲ್ಲ. ಈ ಹಿಂದೆ ವಾಸ್ತು ಗುರುಜಿ ಇದ್ರಲ್ಲ, ಚಂದ್ರಶೇಖರ್ ಗುರುಜಿ, ಅವ್ರನ್ನ ಹೇಗೆ ಮರ್ಡರ್ ಮಾಡಿದ್ರು ನಾವು ಆ ಥರ ಮರ್ಡರ್ ಮಾಡಿಬಿಡ್ತೀವಿ ಅಂತ ಆ ಹೆಣ್ಮಗಳ ಕೈಯಲ್ಲಿ ಮಾತಾಡಿಸ್ತಾನೆ. ಸಮಾಜದಲ್ಲಿ ಸ್ಥಾನಮಾನ ಇದ್ದು ಯಾವುದೇ ಕಾರ್ಯಕ್ರಮ ಆದರೂ 1000 ಜನ ಸೇರುವಂಥ ಒಂದು ಕಾರ್ಯಕ್ರಮ ಆನಂದ್ ಗುರುಜಿಯವರು ಹೊರಡುವಾಗ ಯಾರಿಗೋ ಈ ಥರ ಪ್ರವೋಕ್ ಮಾಡಿ ಅವ್ರನ್ನ ಮನಸ್ಸು ಕೆಡಿಸಿ ಮರ್ಡರ್ ಮಾಡಬೇಕು ಅಂಥೇಳಿ ಅವ್ರನ್ನ ಹುಚ್ಚೆಬ್ಬಿಸಿ ಕುಣಿಸೋವಂಥ ಕೆಲಸ ಈ ಹೆಣ್ಮಗಳ ಕೈಯಲ್ಲಿ ಮಾತಾಡಿಸ್ತಾನೆ ಅಂದರೆ ಇವನಿಗೆ ದಮ್ಮಿಲ್ಲ, ಧೈರ್ಯ ಇಲ್ಲ. ಅದಕ್ಕೆ ಆ ಹೆಣ್ಮಗಳನ್ನು ಎಬ್ಬಿಸ್ತಾ ಇದ್ದಾನೆ ಅವನು. ಇದೊಂದು CD ಮಾಡ್ದ. ಇದಾದ ಮೇಲೆ ಗೊಟ್ಟಿಗೆರೆಯಲ್ಲಿ ನಾನು ವಾಸದಿದ್ದೆ ಮನೆ. ಅಂದರೆ ನಾನು ಇವತ್ತು ಶ್ರೀಮಂತ, ಇವತ್ತು ದೇವ್ರು ನನಗೆ ಇಟ್ಟಿರ್ಬೋದು, ಅವತ್ತು ನಾನು ಬಡವನೆ. ಅವತ್ತಿನ ಕಾಲಕ್ಕೆ ನನ್ನ ಮುಂದೆ ಒಂದು ಚಿಕ್ಕ ಹುಡುಗ ಇವತ್ತು ಇದರಲ್ಲಿ ಮಾತಾಡಿದ್ದಾನಲ್ಲ, ಅವನು ನಾನು ನೋಡಿದ್ದೀನಿ. ಅವನ ಹೆಸರೇನೋ ಇದೆ, ಸಂಪಂಗಿ ಅಂತೇನೋ ಇರ್ಬೋದು. ಅವನು ನನಗೆ ದುಶ್ಮನ್ನಲ್ಲ, ಅಥವಾ ಅವನು ನಾನು ದುಶ್ಮನ್ನೂ ಅಲ್ಲ, ನನಗೆ ಅವನು ದುಶ್ಮನಿಲ್ಲ. ಆದರೆ ಅವನ್ನ ಮಾತಾಡಿಸುವಾಗ ಇವನು ನಾಳೆ ಟೆಲಿಕಾಸ್ಟ್ ಮಾಡ್ತೀನಿ ಅಂತ ಮಾತಾಡಿಸಿಲ್ಲ ಪಾಪ, ಏನೋ ಹುಚ್ಚೆದ್ದು ಮಾತಾಡ್ಸಿದ್ದಾನೆ. ಅವನು ಜೋಶಾಗಿ ಮಾತಾಡ್ಬಿಟ್ಟಿದ್ದಾನೆ ಇವನಿಗೆ ಪಾಪ. ಇವನದೊಂದು ಹುಚ್ಚು ಗುಣ ಏನಪ್ಪ ಅಂದರೆ, ನೀವು ಮಾತಾಡಿದಷ್ಟು ವೀಡಿಯೋ ಅವನು ಹಾಕಲ್ಲ, ಆ ಕಡೆ ಇಷ್ಟು ಈ ಕಡೆ ಇಷ್ಟು ಕಟ್ ಮಾಡಿ ಏನು ಬೇಕೋ ಅದನ್ನು ಮಾತ್ರ ಪಂಪ್ ಹೊಡೆದು ಬಿಡ್ತಾ ಇರೋದು. ಇಂತಹ ನೀಚ ಕೃತ್ಯಗಳನ್ನು ಮಾಡೋದಕ್ಕೆ ಅವನು ಉಪಯೋಗಿಸ್ಕೊಂಡ. ಅವ್ರು ಹೇಳ್ತಾನೆ, ನಾನು ಬಾರಲ್ಲಿ ಕೂತ್ಕೊಂಡು ಬೀರು ಕುಡಿಯುವಾಗ ನನ್ನ ಡೈರೆಕ್ಟಾಗಿ ಇಟ್ಕೊಂಡಿದ್ದಂತೆ. ಅವನ ವಯಸ್ಸು ನನ್ನ ವಯಸ್ಸು ಲೆಕ್ಕ ತೊಗೊಂಬಿಟ್ರೆ, ನನ್ನ ಅವತ್ತಿನ ವಯಸ್ಸಿಗೆ ನಾನು ಬಾರಲ್ಲಿ ಕೂತ್ಕೊಂಡು ಬೀರು ಕುಡಿಬೇಕಾದ್ರೆ ಪಾಪ ಇವ್ನು ನನ್ನ ಡೈರೆಕ್ಟಾಗಿ ಬಂದು ಹಿಡ್ಕೊಳಕ್ಕಾಗತ್ತಾ, ಅದು ಯೋಚನೆ ಮಾಡಬೇಕು. ಆಮೇಲೆ ನಾನು ಬಾಡಿಗೆ ಕೊಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೆ, ನಿಜ, ಅದು ನನ್ನ ಬಡತನ. ಇವತ್ತು ನಾನು ಈ ರೇಷ್ಮೆ ವಸ್ತ್ರ ಉಟ್ಕೊಂಡಿರ್ಬೋದು, ಯಾರೋ ಭಕ್ತರು ಕೊಟ್ಟರು ಅಂತ. ಅವತ್ತು ನನ್ನ ಕಷ್ಟ, ಕಾಟನ್ ಬಟ್ಟೆನೆ. 10 ರೂಪಾಯಿ 20 ರೂಪಾಯಿ ಬಾಡಿಗೆ ಕೊಡೋದು ಅವತ್ತು ನಾನು. ಹಾಗಂತ ನಿನ್ನ ಮನೆ ಬಾಗಿಲಿಗೆ ಬಂದಿಲ್ವಲ್ಲಪ್ಪ, ನಿನ್ನನ್ನು ಕೇಳಿಲ್ವಲ್ಲ ನಾನು 10-20 ರೂಪಾಯಿ ಕೊಡು ಅಂತ. ಆದರೆ ಅವನು ಯಾಕಂತ ನೀಚ ಕೆಲಸಕ್ಕೆ ಕೈ ಹಾಕಿದ್ನೋ, ಇವನ ಜೊತೆ ಸೇರಿ ಅಂಥದ್ದು ಮಾತಾಡಿದ್ನು. ಅವನು ದೇವ್ರು ಒಳ್ಳೇದು ಮಾಡಲಿ, ಯಾಕೆಂದರೆ ನಮ್ಮೂರಿನ ಹುಡುಗ ಅವನು ಇನ್ನೂ ಬೆಳಿಬೇಕು, ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಅವನು ದೇವ್ರು ಇನ್ನೂ ಚೆನ್ನಾಗಿಟ್ಟಿರಲಿ ಅಂತ ನಾನು ಹರಿಸ್ತೀನಿ. ಯಾಕೆಂದರೆ ಅವನು ಉದ್ವೇಗದಲ್ಲಿ ಮಾತಾಡಿದ ತಕ್ಷಣ ಅವನು ಕೆಟ್ಟವನಾಗಲ್ಲ. ಏನೋ ಇವನು ಮಾತಾಡಿಸಿದ್ದಾನೆ, ಅವನು ಮಾತಾಡಿದ್ದಾನೆ. ಅವನು ಒಂದಲ್ಲ ಒಂದು ದಿವಸ ಅರಿವಾಗುತ್ತೆ, ನಮ್ಮ ಆನಂದ್ ಗುರುಜಿಯವ್ರ ಬಗ್ಗೆ ನಾನು ಈಗ ಮಾತಾಡ್ಬಿಟ್ನಲ್ಲ, ನಾನು ತಪ್ಪು ಮಾಡೋದಲ್ಲ ಅನ್ನೋ ಅರಿವು ಅವನಿಗಾಗುತ್ತೆ. ಒಂದಲ್ಲ ಒಂದು ದಿವಸ ನನ್ನ ಮುಂದಕ್ಕೆ ಬರ್ತಾನೆ, ಒಳ್ಳೆಯದಾಗಲಿ. ಹೀಗೆ ಇಂತಹ ಒಂದು ಕೋರ್ಟಿಂದ ಇಂಜೆಕ್ಷನ್ಸ್ ಇದ್ದು, ಒಂದು ಕಡೆ ಸಾಮ್ರಾಟ್ ಬಂದರೆ ಮುಖವಾಡ ಚಾನಲ್ ಅಂತಾನೆ,
ಇದೇ ದಿವ್ಯವಸ್ ಅಂತ ಹೇಳಿದರೆ ಸಾಮ್ರಾಟು ಮುಖವಾಡ ಚಾನಲ್ಲು ಒಬ್ಬರದೇ, ಕೃಷ್ಣಮೂರ್ತಿ ಇದು ಒಂದೇ ಕಡೆ ರೆಡಿ ಆಗೋದು, ಒಂದೇ ಕಡೆನೇ ನಾವು ಅಲ್ಲಿ ಇದೆಲ್ಲ ನಾವು CD ರೆಡಿ ಮಾಡಿರೋದು, ಒಂದೇ ಕಡೆನೇ ನಾವು ಅದರದೆಲ್ಲ ಎಡಿಟ್ ನಡೆದಿರೋದು ಅಂತ ಹೇಳ್ತಾರೆ. ಅದೇ ಕೃಷ್ಣಮೂರ್ತಿ ಹೇಳ್ತಾನೆ ಒಂದೇ ವಾಹಿನಿಯಲ್ಲಿ, ಎಲ್ಲಿ ನಮ್ಮ ಮೊನ್ನೆ ಒಂದು ಚಾನಲಲ್ಲಿ ಎಲ್ಲರೂ ಕೂತು ಮಾತಾಡುವಾಗ ಅಲ್ಲಿ ಹೇಳ್ತಾನೆ, ಇಲ್ಲ ನಾನು ಇದನ್ನು ಮಾರ್ಬಿಟ್ಟಿದ್ದೀನಿ, ಯಾವುದು ಸಾಮ್ರಾಟ್ ಮಾರ್ಬಿಟ್ಟಿದ್ದೀನಿ, ಮುಖವಾಡ ಚಾನಲ್ನ ನಾನು ಬೇರೆ ಕಡೆ ಮಾಡ್ಕೊಳ್ತೀನಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹಿಂಗೆ ಹೇಳ್ತಾನೆ. ಒಂದು ಕಡೆ ಏನು ಹೇಳ್ತಾನೆ, ಕೃಷ್ಣಮೂರ್ತಿನೇ ಸ್ವತಃ ನ್ಯಾಯಾಧೀಶರ ಮುಂದೆ ಬಂದು ಕೂತ್ಕೊಂಡು ಇನ್ನು ಮುಂದೆ ನಾನು ಆನಂದ್ ಗುರೂಜಿಯವ್ರ ಮುಂದೆ ಇಂಥ ಯಾವುದೇ CDಗಳನ್ನು ಯಾವುದೇ ವಿಚಾರಗಳನ್ನು ನಾನು ಮಾಡೋದಿಲ್ಲ, ಪ್ರಸಾರ ಮಾಡಲ್ಲ ಅಂತ ನ್ಯಾಯಾಧೀಶರ ಮುಂದೆ ಬರೆದು ಸೈನ್ ಹಾಕ್ತಾನೆ. ಆ ಪೇಪರು ನಿಮಗೆ ಕೊಡ್ತೀವಿ, ಅದನ್ನು ತಾವು ತೋರಿಸ್ಬೇಕು. ಅದಾದಮೇಲೆ ಬರುವಂತಹ ಇಂಜೆಕ್ಷನ್ಸ್ ಆರ್ಡರ್ ನನಗೆ ಯಾವುದು ಬಂದೇ ಇಲ್ಲ ಅಂತಾನೆ. ಇಲ್ಲಿ ತಾವು ಒಂದು ನಿಮಿಷ ಮೈಕ್ ತೊಗೊಂಡು ತಾವು ಇನ್ನೊಂದು ಮಾತು ನನಗೆ ಹೇಳಬೇಕು. ಯಾಕೆ ನೀವು ಒಂದು ವಾಹಿನಿ ನಡೆಸ್ತಾ ಇರೋದ್ರಿಂದ ನೀವು ಒಬ್ಬ ಲಾಯರ್ನ ಇಟ್ಕೊಂಡಿರ್ತೀರಿ, ನ್ಯಾಯಾಧೀಶರ ಯಾವೊಬ್ಬ ಲಾಯರ್ ನಿಮಗೆ ಬೇಕಾಗುತ್ತೆ. ಯಾಕೆಂದರೆ ಕಾನೂನಲ್ಲಿ ಏನಿದೆ, ಹೇಗಿದೆ, ಯಾವ ಪದ ಹಾಕ್ಬೋದಾ ಹಾಕಬಾರ್ದು, ಇದೆಲ್ಲ ಒಂಚೂರು ವಿಚಾರಣೆ ಮಾಡೋಕ್ಕೆ ಇಟ್ಕೊಂಡಿರ್ತೀರಿ. ಅಥವಾ ಒಂದು ಕೋರ್ಟಿಗೆ ಸಂಬಂಧಪಟ್ಟಂಗೆ ನೀವು ಯಾವುದೇ ಒಂದು ಕೇಸಿಗೆ ಒಬ್ಬ ಲಾಯರ್ನ ಇಟ್ಕೊಂಡಾಗ ಲಾಯರ್ಗೆ ನೋಟಿಸ್ ಸಬ್ಮಿಟ್ ಆದರೆ ನಿಮಗಾದಂಗೆ ಹೌದೋ ಅಲ್ವೋ ನನಗೆ ಉತ್ತರ ಕೊಡಿ. ಈಗ ಲಾಯರ್ಗೆ, ಈಗ ನಾನು ಲಾಯರ್ ಇಟ್ಟಿರ್ತೀನಿ, ನೀವು ಲಾಯರ್ ಇಟ್ಟಿರ್ತೀರಿ. ನಮ್ಮ ಲಾಯರಿಂದ ನಿಮ್ಮ ಲಾಯರಿಗೆ ಒಂದು ನೋಟಿಸ್ ಬರುತ್ತೆ, ಏನು ಇಂಜೆಕ್ಷನ್ ಆರ್ಡರ್ ಇದೆ, ಇದು ಮಾಡಬಾರ್ದು ಅಂತ ನಿಮಗೆ ಬರುತ್ತೆ. ನಿಮ್ಮ ಲಾಯರ್ ಏನು ಮಾಡ್ತಾರೆ, ಒಂದು ತಮ್ಮ ಇಂಪ್ರೆಷನ್ ಕೊಡ್ತಾರೆ, ಮೊಬೈಲಲ್ಲಿ ಇದೆಯಲ್ಲ ಅದು ಕೊಡ್ತಾರೆ. ಯಾಕೆಂದರೆ ಇವ್ನು ನೋಟಿಸು ನಿಮ್ಮ ಆಫೀಸಿಗೆ ಕಳಿಸಿದ್ರೆ ನಾವಲ್ಲ, ನಾವಿಲ್ಲ, ಅವರಿಲ್ಲ ಅಂತ ಹೇಳಿ ಮಾಡಿ ಕಳಿಸ್ತಾನಲ್ಲ, ವಾಪಸ್ ಕಳಿಸ್ತಾನಲ್ಲ, ಅದಕ್ಕೆ ನಿಮ್ಮ ಲಾಯರ್ಗೆ ಕೊಡಿಸಿರ್ತೀವಿ. ನಿಮ್ಮ ಲಾಯರ್ ಒಂದು ತಮ್ಮ ಕೊಟ್ಟಿರ್ತಾರೆ, ಅದು ನಿಮ್ಮ ಗಮನಕ್ಕೆ ಬಂದಂಗೆ ಹೌದೋ ಅಲ್ವೋ ನಂಗೆ ಉತ್ತರ ಕೊಡಿ. ಬಂದಂಗೆ ಅದು ಇನ್ನೇನು ಚಾನಲ್ ಮುಖ್ಯಸ್ಥರಿಗೆ ತಲುಪಿದ ರೀತಿಯಲ್ಲೇ ಅವ್ರ ಪರ್ಸ್ನಲ್ ಲಾಯರ್ ಅಂತ ಹೇಳಿದಾಗ ಅಲ್ವಾ. ಈತ ಹೇಳ್ತಾನೆ ನಮಗೆ ಬಂದೇ ಇಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಅವರ ಲಾಯರು ಶ್ರೀನಿವಾಸ್ ಅಂತಿರ್ಬೋದು. ಆತ ಯಾಕಿಂತ ಅಧರ್ಮವಾಗಿ ನಡ್ಕೊಳ್ತಾನೋ, ಒಂದು ಲಾಯರ್ ಅಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು, ಇವತ್ತು 4 ಕಾಸಿಗೆ ಆಸೆ ಪಟ್ಟರೆ ಇನ್ನೂ ಬೆಳೆದು ದೊಡ್ಡದಾಗಿ ನಾಳೆ ದೊಡ್ಡ ದೊಡ್ಡ ಕೇಸ್ ತೊಗೊಂಡು ನೀವು ಸಮೃದ್ಧಿ ಆಗಿರಬೇಕು, ನಾಳೆ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಅಭಿವೃದ್ಧಿ ಆಗಬೇಕು. 10 ರೂಪಾಯಿ ನೀವು ಮಾಡುವ ಪ್ರೊಫೆಷನ್ನಿಂದ ತಿಂದರೆ ಅದು ಆರೋಗ್ಯಕರವಾಗಿರುತ್ತೆ ತಿನ್ನಬೇಕು. ಇಂತಹ ಅನ್ಯ ಮಾರ್ಗದಲ್ಲಿ ಮೋಸವಾಗಿ ಇವನು ಯಾರೋ ಪರೋಡಿ ಬಂದು ಇವನು ಕೃಷ್ಣಮೂರ್ತಿ ಅನ್ನೋನು ಅವನು ತರುವಂಥ 4 ಭಿಕ್ಷೆ ಕಾಸನ್ನು ಅದರಿಂದ ನಿಮಗೇನೋ ಲಾಭ ಬರುತ್ತೆ ಅಂತ ಶ್ರೀನಿವಾಸ ಮೂರ್ತಿಯವರೇ ತಾವ್ಯಾಕೆ ಅಂದ್ಕೊಳ್ತೀರಿ? ಸಾಲದಕ್ಕೆ ನೀವು ಇನ್ನೊಂದು ಚಾನಲಲ್ಲಿ ಹಾಕ್ಕೊಂಡು ಇವ್ರು ಮಾಡುವಂಥ ವೀಡಿಯೋಗಳನ್ನು ನೀವು ಬೂಸ್ಟ್ ಮಾಡೋದು ನೋಡಿ. ಕಂತೆಗೆ ತಕ್ಕ ಬಂತೆ ಹೆಂಗಿದ್ದಾರೆ ಇವರೆಲ್ಲ ಇದೊಂದು ಗ್ಯಾಂಗು. ದಿವ್ಯವಸ್ ಅಂತ ಹೇಳ್ತಾಳಲ್ಲ, ನಮ್ಮ ಗ್ಯಾಂಗು ಅಂತ, ಇವ್ರದ್ದೇ ಒಂದು ಗ್ಯಾಂಗು. ಅದರೊಳೊಬ್ಬ ಲಾಯರು. ಈ ಲಾಯರ್ ಬಗ್ಗೆ ಲಾಯರ್ ಅಸೋಸಿಯೇಷನಲ್ಲಿ ನಾನು ಕಂಪ್ಲೇಂಟ್ ಕೊಡ್ತೀನಿ, ಇವ್ರ ಬಗ್ಗೆ ನಾನು ಏನೇನು ವಿಚಾರ ತೆಗೆದಿಡ್ತೀನಿ. ಇವ್ರ ಹೋರಾಟ ಮುಂದುವರಿಸಲಿ, ನಾನು ನ್ಯಾಯಬದ್ಧವಾಗಿ ನಾನು ಸಹಿತ ಹೋರಾಡ್ತೇನೆ. ಯಾಕೆಂದರೆ ಆನಂದ್ ಗುರೂಜಿಯವರ ನೋವು ಇವತ್ತಿನ ದಿವಸ ಸಾಕಷ್ಟು ಜನ ನ್ಯಾಯಾಧೀಶರ ಮುಂದೆ ಸಹಿತ ಇಟ್ಟಾಗ ಅವರು ಸಹಿತ ನನ್ನ ಬಗ್ಗೆ ಹೇಳ್ತಾರೆ. ಹಾಗೆ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಹೇಳ್ತಾರೆ ನಾವಿದ್ದೀವಿ ನಿಮ್ಮ ಜೊತೆ ಅಂತ. ನನಗೆ ಆ ಸಂತೋಷ ಇದೆ, ಸಾಕು. ಆದರೆ ಶ್ರೀನಿವಾಸ್ ಅವ್ರಿಗೆ ಒಂದೇ ಒಂದು ಕಿವಿ ಮಾತು ನನ್ನ ಕಡೆಯಿಂದ, ನಾನು ನಿಮ್ಮ ಲಾಯರು ಅನ್ನೋದಕ್ಕಿಂತ ನೀವೊಬ್ಬ ಮಾನವೀಯತೆಯ ಮನುಷ್ಯನಾಗಿ ಯೋಚನೆ ಮಾಡಿ. ಆನಂದ್ ಗುರೂಜಿಯಲ್ಲಿ ನೀವು ತಪ್ಪು ಕಂಡುಹಿಡಿದಿದ್ರೆ, ತಪ್ಪಿದ್ದರೆ ನೀವು ನೇರವಾಗಿ ಬಂದು ಆನಂದ್ ಗುರೂಜಿಯವರೇ ನೀವು ಇಂಥ ತಪ್ಪು ಮಾಡಿದ್ದೀರಿ, ಇಂಥ ಗೌರ್ಮೆಂಟ್ ಜಾಗ ತೊಗೊಂಡಿದ್ದೀರಿ, ನಿಮ್ದು ಇಂಥ CD ಇದೆ, ನೀವಿಂಥ ಅನ್ಯ ಮಾರ್ಗದಲ್ಲಿದ್ದೀರಿ, ನೀವು ಸರಿ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮಿಂದ ಅಕಸ್ಮಾತ್ 4 ಜನಕ್ಕೆ ಒಳ್ಳೇದಾಗ್ಬೋದು. ಅದು ಬೆಳಿಗ್ಗೆದ್ದು ನೀವು ಪಾಠ ಪ್ರವಚನ ಮಾಡ್ತಿರಲ್ಲ, 4 ಕುಟುಂಬಕ್ಕೆ ಒಳ್ಳೇದಾಗಲಿ ಅಥವಾ ಕೆಟ್ಟದ್ದು ಏನೋ ಒಂದು ಮಾತಾಡ್ತಿರಲ್ಲ, ಆ ಮಾತಿನಿಂದ ಬೇರೆಯವ್ರು ದಾರಿ ತಪ್ಪೋಗ್ತಾರೆ. ಅದಕ್ಕೆ ನೀವು ಸರಿ ಮಾಡ್ಕೊಳ್ಳಿ ಅಂತ ನೀವು ನನಗೆ ಕಿವಿ ಮಾತೇಳಿ, ನಾನು ಗೌರವಿಸ್ತೀನಿ, ಸನ್ಮಾನಿಸ್ತೀನಿ, ನಮ್ಮ ಹೃದಯದಲ್ಲಿ ಇಟ್ಕೊಳ್ತೇನೆ. ಅದನ್ನು ಹೊರತುಪಡಿಸಿ ಇಂತಹ ನೀಚರಿಗೆ ಯಾಕೆ ಸ್ವಾಮಿ ಸಹಾಯ ಮಾಡ್ತೀರಿ? ಅವನು ತಂದು ಕೂಡ ಭಿಕ್ಷೆ ಕಾಸು ನಿಮಗೆ ಯಾಕೆ ಸ್ವಾಮಿ? ತಾವು ದಯವಿಟ್ಟು ಹೋಗಬೇಡಿ ಈ ಮಾರ್ಗಕ್ಕೆ. ಇಲ್ಲ ಒಂದು ಕಡೆ ನಿಮಗೆ ಈ ಅಭಿಮಾನಿಗಳಿಗೆ ಜೊತೆಗೆ ನಿಮ್ಮ ಭಕ್ತರಿಗೆ ದೊಡ್ಡ ಆಘಾತ ಅಂತ ಅನಿಸಿರುತ್ತೆ. ಎಲ್ಲೊಂದು ಕಡೆ ಅವ್ರ ಮನಸ್ಸಿಗೆ ಎಲ್ಲೊಂದು ಕಡೆ ನೋವಾಗ್ತಿದೆ ನನ್ನ ಈ ವಿಚಾರದಿಂದ ಅಂತ ಏನಾದರೂ ಆ ಥರದೊಂದು ಅನಿಸಿದೆಯಾ ಸರ್? ನಿಮ್ಮ ಮನಸ್ಸಿಗೂ ಆ ಥರದೊಂದು ಆತಂಕ ಕಾಡ್ತಾ ಇದೆಯಾ? ಇಷ್ಟೂ ನನ್ನ ಮಾತು, ಇದು ನನ್ನ ಭಕ್ತರ ನೋವಿನ ಮಾತು. ಇಷ್ಟೂ ನನ್ನ ಮಾತು, ನನ್ನ ಭಕ್ತರು ಒಬ್ಬೊಬ್ಬರು ಆಡಿರ್ತಕ್ಕಂಥ ನೋವಿನ ಮಾತುಗಳನ್ನು ಇವತ್ತು ನಿಮ್ಮ ಮುಂದೆ ಇಡ್ತಿದ್ದೀರಿ. ಇದು ಆನಂದ್ ಗುರೂಜಿ ಒಳ ಮಾತಲ್ಲ. ಯಾಕೆಂದರೆ ಆನಂದ್ ಗುರೂಜಿಯವರಿಗೆ ಕಾಲದಲ್ಲಿಂದಲೂ ಸಹಿತ ಹುಳಿಪೆಟ್ಟುಗಳು ಬೀಳ್ತಾನೇ ಇದೆ. ನನ್ನ ಅರ್ಧಾಂಗಿಗೆ, ನನ್ನ ಮಕ್ಕಳಿಗೆ, ನನ್ನ ಮನೆಯಲ್ಲಿರ್ತಕ್ಕಂಥ ನಮ್ಮ ಅಳಿಯನಿಗೆ ಅಥವಾ ನಮ್ಮ ಪರಿವಾರಕ್ಕೆ, ನನ್ನ ಹಿಂದಿರ್ತಕ್ಕಂಥ ನನ್ನ ಸಿಬ್ಬಂದಿಗೆ, ಎಲ್ಲರಿಗೂ ಸಹಿತ ನೋವು ತರುವಂಥ ವಿಚಾರಣೆ ಇದು. ಆದರೆ ನೋವಿದೆ ಅಂತ ಹೇಳಿಬಿಟ್ಟು ಇವ್ರ ಥರ ಸಂತೆಯಲ್ಲಿ ಸೀರೆ ಬಿಚ್ಕೊಂಡು ಓಡಾಡೋ ಕೆಲಸ ನಾನು ಮಾಡಲ್ಲ.
ನನ್ನದೇ ಆದಂತಹ ತೂಕ ಇದೆ, ನನ್ನದೇ ಆದಂತಹ ಜನ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳ ಮುಂದೆ ನಾನು ಕಷ್ಟ ಹೇಳ್ಕೊತಿದ್ದೀನಿ. ಎಷ್ಟೋ ಜನ ವಯಸ್ಸಾದವರಪ್ಪ ನಾನಿದ್ದೇನೆಯಾ, ನನ್ನ ಮಗನ ಥರ ನೀದ್ಯಾ ಅಂತಾರೆ. ಒಂದಷ್ಟು ಜನ ಗುರುಗಳೇ ನಾವಿದ್ದೀವಿ ನಿಮ್ಮ ಜೊತೆ ಅಂತಾರೆ. ಆ ಪ್ರೀತಿ ವಿಶ್ವಾಸ ನನಗಿದೆ. ಒಬ್ಬ ವ್ಯಕ್ತಿ 1 ಕೋಟಿನ 2 ಕೋಟಿನ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ ಅನ್ನೋ ಒಂದು ಉದ್ದೇಶದಿಂದ ಈ ಥರದೊಂದು ಪಿತೂರಿ ಮಾಡ್ತಾ ಇರ್ಬೋದು. ಜೊತೆಗೆ ಈ ಒಂದಿಬ್ಬರು ಹೆಣ್ಮಕ್ಳುಗಳು ಅವ್ರ ಜೊತೆಗೆ ಸಪೋರ್ಟ್ ಆಗಿ ನಿಲ್ಲೋದು, ಜೊತೆಗೆ ನಿಮ್ಮನ್ನು ಈ ಮಟ್ಟಕ್ಕೂ ಕೂಡ ಹೀಯಾಳಿಸುವ ಮಟ್ಟಕ್ಕೆ ಹೋಗ್ತಾರೆ ಅಂದಾಗ ಎಲ್ಲ ಒಂದು ಕಡೆ ಆ ಫಂಡ್ ಶೇರಿಂಗ್ ಏನಾರು ಆಗ್ತಾ ಇದೆಯಾ ಅಂತ ಅನುಮಾನ ಅನ್ಸುತ್ತಲ್ಲ. ಅದೇ ಆಕೆ ಹೇಳ್ತಾಳಲ್ಲ, ನಮ್ಮದೊಂದು ಗ್ಯಾಂಗು ಅಂತ. ಆ ಗ್ಯಾಂಗ್ ಲೀಡರ್ಸ್ ಇರಲ್ಲ. ಶಿಲ್ಪಾ ಹಿರೇಮಠ್, ಅವಳು ಇನ್ನೂ ಇವಾಗ ತಾನೇ ಅದು ಶ್ರೀರಕ್ಷಾ ಹಿರೇಮಠ್, ತಪ್ಪು, ಶ್ರೀರಕ್ಷಾ ಹಿರೇಮಠ್. ಈಗಲೂ ಹೇಳ್ತಿದ್ದೀನಿ ಕೇಳಮ್ಮ, ಈ ಕಾರ್ಯಕ್ರಮ ನಿಮ್ಮ ತಂದೆ ತಾಯಿ ನೋಡ್ತಿದ್ರೆ ಅವ್ರ ತಲೆ ಬುಗ್ಸಕ್ಕೆ ಮೊದಲು ಇಂಥ ನೀಚಿನ ಹತ್ರ ಫಸ್ಟ್ ಕೆಲಸ ಬಿಟ್ಟು ಎಲ್ಲರ ಒಳ್ಳೆ ಕಡೆ ಬದುಕು. ನಿನಗೊಂದು ಒಳ್ಳೆ ಹೆಸರಿರುತ್ತೆ. ಇನ್ನೂ ಬೆಳೆದು ಇನ್ನೊಬ್ಬರ ಮನೆ ದೀಪ ಹಚ್ಬೇಕು. ನಿನಗೆ ಇನ್ನೂ ಮದುವೆ ಆಗಿದೆಯಲ್ಲೋ ಗೊತ್ತಿಲ್ಲ ನನಗೆ. ಇನ್ನೊಬ್ಬರ ಮನೆ ದೀಪ ಹಚ್ಚಬೇಕಾದ ಹುಡುಗಿ, ನಾ ಮನೆಗೆ ಹೋದ್ರೂ ಸಹಿತ ಯೋಚನೆ ಮಾಡಬೇಕು, ಗುರುಗಳ ಹತ್ರ ನೀನು ಇಂಥ ತಪ್ಪು ಗುರುಗಳು ಮಾಡಿದ್ಯಾ, ಅವ್ರಿಗೆ ನಮಸ್ಕಾರ ಮಾಡಿ ಇನ್ನೊಂದ್ಸತಿ ಇಂಥ ತಪ್ಪು ಮಾಡಲ್ಲ ಅಂತ ಹೇಳ್ಕೊಂಡು ಬಂದ್ಬಿಡಮ್ಮ ಅಂತ ಅವ್ರ ಹತ್ರ ಹೇಳಿ. ಯಾಕೆಂದರೆ ನನ್ನ ಮನಸ್ಸು ಅಷ್ಟು ನೋವಿದೆ. ಹಾಗೆ ಈತ ಮಧ್ಯದಲ್ಲಿ ನನ್ನ ಆತ್ಮೀಯರೊಬ್ಬರು ಮಾತಾಡಿಸಿದಾಗ ಅವ್ರ ಹತ್ರ ಹೇಳ್ತಾನೆ, ಡೀಲ್ ಒಪ್ತಾನೆ, ಏನೋ ಕೊಡಿಸ್ಬಿಡಿ, ಇವತ್ತೇ ಸೆಟ್ಲ್ ಮಾಡಿಬಿಡಿ, ಇವತ್ತೇ ಕೊಟ್ಬಿಡಿ. ಅಲ್ಲಿಗೆ ಅವನು ನ್ಯಾಯವಾದಂಥ ಪತ್ರಕರ್ತಾನೆ. ಏನೋ ಕೊಡಿಸ್ಬಿಡಿ, ಏನೋ ಮಾಡಿಬಿಡಿ. ಯಾಕಯ್ಯ ಹೋಗಿ ಬಂದು ಅವರು ಧರ್ಮದ ಗುರುಗಳು ಅಥವಾ ಒಬ್ಬ ಬ್ರಾಹ್ಮಣರು ಅವ್ರ ಮೇಲೆ ಯಾಕಯ್ಯ ಬೀಳ್ತೀಯ, ಅವ್ರ ಹತ್ರ ಯಾಕಯ್ಯ ಹೋಗ್ತೀಯ ಅಂದರೆ ಅದಕ್ಕೆ ಹೇಳ್ತಾನೆ, ಇಲ್ಲ ಏನೋ ಸೆಟ್ಲ್ ಮಾಡಿಬಿಡಿ, ಇವತ್ತು ಮುಗಿಸ್ಬಿಡಿ, ಇವತ್ತೇ ಮುಗಿಸ್ಬಿಡಿ, ಆಡಿಯೋ ಇದೆ ಕೇಳಿಸ್ಕೊಳ್ಳಿ. ಈ ತರಹ ಮನಸ್ಥಿತಿ. ಇಂತಹವ್ರ ಮಧ್ಯದಲ್ಲಿ ನಾವು ಹಾಕುವ ಹೆಜ್ಜೆ ಬಹಳ ನೋವು. ಆದರೂ ನನ್ನ ಮನದಾಳದ ಮಾತು, ಈ ಮಾತಿನಲ್ಲಿ ನಿಮ್ಮ ಯಾರಿಗಾದರೂ ನೋವಾಗುವಂತಹ ಪದಗಳು ನನ್ನಿಂದ ಬಂದಿದ್ದರೆ, ಒಬ್ಬ ಮನುಷ್ಯನಿಗೆ ಸಾಕಷ್ಟು ಚುಚ್ಚಿ ಮಾತಾಡ್ತಿದ್ರೆ ಆ ನೋವು ಬಂದಾಗ ಏನು ಪದಗಳು ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಇದು ನನ್ನ ಮಾತು, ನನ್ನ ಒಳಗಿರುವ ನೋವಿನ ಮಾತು. ಇದರಲ್ಲಿ ಪದಗಳೇನಾದ್ರು ವ್ಯತ್ಯಾಸ ಇದ್ರೂ ನೀವೇ ಹೊಟ್ಟೆಗೆ ಹಾಕ್ಕೋಬೇಕು. ಯಾಕೆಂದರೆ ಅಷ್ಟು ನೋವು ಪಟ್ಟಿದ್ದೀನಿ ಆನಂದ್ ಗುರೂಜಿ. ಜೊತೆಗೆ ಇವತ್ತಿನ ನಾನು ಒಂದು ಕಿವಿ ಮಾತು ಹೇಳೋದಿಷ್ಟೇ, ಇವತ್ತು ನನ್ನದಾಯಿತು, ನಾಳೆ ಇನ್ನೊಬ್ಬರು. ಅದರಲ್ಲಿ ಈ ಕೃಷ್ಣಮೂರ್ತಿ ಅಂಥವರು ಈ ಬೆಂಗಳೂರಿನ ಉತ್ತರ ಭಾಗ, ಯಲಹಂಕ, ಈ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಯಾವ ರೆವಿನ್ಯೂ ಅಧಿಕಾರಿಗಳನ್ನ ಬಿಡೋಲ್ಲ, ಯಾವ ತಾಲೂಕು ಆಫೀಸಲ್ಲಿ ಅಧಿಕಾರಿಗಳನ್ನ ಬಿಡೋದಿಲ್ಲ, ಯಾವ ಒಂದು ಪೊಲೀಸ್ ಸಿಬ್ಬಂದಿನ ಬಿಡೋದಿಲ್ಲ. ಎಲ್ಲರನ್ನೂ ಟಾರ್ಗೆಟ್. ಒಟ್ಟು ಅವನು ಭಿಕ್ಷೆ ಹಾಕಬೇಕು. ಅವನು ನ್ಯಾಯಬದ್ಧವಾಗಿ ದೇಹ ಒಳ್ಳೆ ನೋಡಿದ್ರೆ ಕಳೆದ್ರೆ 10 ಜನಕ್ಕೆ ಊಟ ಅಂತಾರಲ್ಲ, ಆ ತರಹ ದಷ್ಟಪುಷ್ಟವಾಗಿರುವಂಥ ಮನುಷ್ಯ ಇಂಥ ನೀಚ ಕೆಲಸ ಮಾಡೋದಕ್ಕಿನ್ನ ಇನ್ನೊಬ್ಬರ ಮನೆ ಬಚ್ಚಲು ಬಾಚಿದ್ರು ನ್ಯಾಯವಾದ ಬದುಕೋದು ತಪ್ಪಲ್ಲ. ಯಾಕೆ ಅಂದರೆ ಹೊಟ್ಟೆಗಾಗಿ ಮಾಡುವ ಕೆಲಸ. ಆದರೆ ಇಂತಹ ಕೆಲಸ ಮಾಡೇ ಬದುಕಬೇಕು ಅಂತ ಆ ಜ್ಞಾನ ಆ ಕೃಷ್ಣಮೂರ್ತಿಗೆ ಬರಬಾರ್ದು. ಒಳ್ಳೆಯದಾಗಲಿ. ನನ್ನ ಕೊನೆಯ ಪ್ರಶ್ನೆ, ತಾಳ್ಮೆಯನ್ನು ಸಹಿಸ್ಕೊಂಡಿದ್ದೀರಿ, ಕಾನೂನಾತ್ಮಕ ಒಂದು ಲೆವೆಲಲ್ಲಿ ಫೈಟ್ ಮಾಡ್ತಾ ಇದ್ದೀರಾ, ಇನ್ನೇನೋ ನಾವು ಎಲ್ಲ ಒಂದಿಷ್ಟು ಡಾಕ್ಯುಮೆಂಟ್ಸ್ ಇದೆ ಅವನ್ನೆಲ್ಲವನ್ನು ಬಿಟ್ಬಿಡ್ತೀನಿ ಅಂತ ಸುಮ್ಮನೆ ಅದು ಗಾಳಿಯಲ್ಲಿ ಗುಂಡು ಹಾರಿಸೋದಕ್ಕೆ ಹೇಳ್ತಾ ಇರೋದು, ಅಥವಾ ಅವ್ರ ಹತ್ರ ಏನಾದರೂ ದಾಖಲೆಗಳಿದೆಯಾ ಅಂತ ನಾನು ಕೇಳ್ತಾ ಇರೋದು. ಅವನ ಹತ್ರ ಏನೇ ದಾಖಲೆ ಇದ್ದರೂ, ಇನ್ನೊಂದು ಮಾತು ಹೇಳ, ಸರ್ಕಾರಿ ಭೂಮಿ ಅಥವಾ ಇನ್ನೊಂದು ಭೂಮಿ, ಮತ್ತೊಂದು ಭೂಮಿ, ನೀವು ಪತ್ರಿಕೋದ್ಯಮರು, ನಿಮಗೆಲ್ಲರಿಗೂ ಬೇಕಾಗತ್ತೆ, ನಿಮಗೆಲ್ಲ ಸುದ್ದಿನೂ ನೀವು ಹರಡಿಸ್ಬೇಕಾಗತ್ತೆ, ನಿಮ್ಮನ್ನು ನಾವು ಒಪ್ಕೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಇದೆಪ್ಪ. ನಿನಗನ್ಸಿದ್ದನ್ನ ನೀನು ಅಲ್ಲಿ ಹೋಗಿ ತೊಗೊಂಡೋಗಿ ಇಡು, ಡಿಪಾರ್ಟ್ಮೆಂಟಲ್ಲಿ ಇಡು. ಇಲ್ಲ ಇದು ಸರ್ಕಾರಿ ಭೂಮಿ ಅಂತ ನಿನಗೇನು ಅನಿಸಿದೆಯಲ್ಲ ಅದನ್ನು ತೊಗೊಂಡೋಗಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇಡು. ರೆವಿನ್ಯೂ ಅಧಿಕಾರಿಗಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಆಡಳಿತ ಮಂಡಳಿ ಇದೆ, ಅದು ನೋಡುತ್ತೆ. ಹಾಗೇನಾದ್ರು ಇದ್ದರೆ ನಮ್ಮ ಮನೆ ಬರುತ್ತೆ, ನಾವು ಮಾತಾಡ್ತೀವಿ. ನಿನಗೆ ಯಾಕಪ್ಪ ಇಲ್ಲಿ ಊರಾಗ ಇಲ್ಲಿದ್ದು ಹೊಸ ಬರಿ ಡೀಲ್ ಸೆಟ್ಲ್ಮೆಂಟ್ ಆದರೆ ಇಲ್ಲಿಂದ ಹೊರಗೆ ಹೋಗೋದು ಅಂತ ಅಷ್ಟೇ. ಸಿಂಪಲ್. ಜನಗಳ ಕಣ್ಣಿಗೆ ಕಾಣೋದಿಲ್ವಾ ಇದು? ಕೋರ್ಟ್ ಕಂಟೆಂಪ್ಟ್ ಇದ್ದುಕೊಂಡು ಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡರ್ ಇದ್ದರು, ಕೋರ್ಟನ್ನು ಇರ್ತಕ್ಕಂಥ ಕೋರ್ಟಲ್ಲಿರೋ ಇಂಜೆಕ್ಷನ್ ಆರ್ಡರ್ನ ಅದನ್ನು ವೈಲೇಟ್ ಮಾಡಿ ನೀನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದರೆ ಸಂತೋಷದ ವಿಚಾರನೆ. ಯಾಕೆಂದರೆ ನ್ಯಾಯಕ್ಕೂ ಸಹಿತ, ನ್ಯಾಯಸ್ಥಾನಕ್ಕೂ ಸಹಿತ ನಿನ್ನಲ್ಲಿ ಬೆಲೆ ಇಲ್ಲ ಅನ್ನೋದಾಯಿತು. ಹಾಗಂತ ನೀನು ನನ್ನ ಉಳಿಸು ಅಂತ ಹೇಳಲ್ಲ. ನಿನ್ನಲ್ಲಿ ಏನು ದಾಖಲಾತಿಗಳಿದೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡು, ನ್ಯಾಯಾಧೀಶರ ಮುಂದೆ ಇಡು. ಅದನ್ನು ಬಿಟ್ಟು ನೀನು ಹೀರೋ ಆಗ್ತೀನಿ ಅಂದರೆ ಹೀರೋ ಆಗಪ್ಪ, ನಿಂಗೆ ಒಳ್ಳೇದಾಗಲಿ. ಆದರೆ ಒಂದಂತೂ ಸತ್ಯ, ಈಗ ನನ್ನ ಬಗ್ಗೆ ಒಂದು 8 ವಿಡಿಯೋ ಆಯಿತು. ಅದರಲ್ಲಿ 8 ಮುಖವಾಡ ಚಾನಲ್ ನಾನು ಒಬ್ಬನೇ ಇರೋದು. ನಾನಾದ್ಮೇಲೆ ಪುನಃ ಯಾರು ಹಿಡಿತೀಯೋ, ಯಾರ ಜಾತಕಕ್ಕೆ ನೀನು ಪ್ರವೇಶ ಆಗ್ತೀಯೋ, ಯಾರ ಜಾತಕದಲ್ಲಿ ನೀನು ವಕ್ರದೃಷ್ಟಿಯಾಗಿ ನೀನು ಬಿಡ್ತೀಯೋ, ಅವ್ರ ಹೆಂಡತಿ ಮಕ್ಕಳನ್ನ ಏನು ಗೋಳೈಕೋತೀಯೋ ಅವರಷ್ಟು ಜನ ಶಾಪ ತಟ್ಟಿದ್ರೆ ನಿನಗೆ ಒಳ್ಳೇದಾಗಲಿ ಅಂತ ನಾನು ಹೇಳ್ತೇನೆ. ಎಲ್ಲ ಯೂಟ್ಯೂಬರ್ಸ್ಗೂ, ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ, ಎಲ್ಲ ಪ್ರಸಿದ್ಧಿ ವಾಹಿನಿಗಳಿಗೂ ಈ ನಿಮ್ಮ ಆನಂದ್ ಗುರೂಜಿಯವರು ಹೇಳೋದಿಷ್ಟೇ. ಈಗಾಗಲೇ ನಾನು ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ, ನೋಡಿದ್ದೀರಿ.
ಆದರೆ ಇತ್ತೀಚೆಗೆ ಒಂದಷ್ಟು ಜನ ಯೂಟ್ಯೂಬರ್ಸು ತಾವೇನು ಮಾಡ್ತಿದ್ರಿ, ನಿಮ್ಮ ಇಷ್ಟದ ಪ್ರಕಾರ ಸಣ್ಣ ಸಣ್ಣ ಕ್ಯಾಪ್ಷನ್ಸ್ ಕೊಟ್ಟು ಅದ್ರ ಬಗ್ಗೆ ನಂದೊಂದು ವಿಡಿಯೋ ಹಾಕಿ ಅಥವಾ ನಂದೊಂದು ಫೋಟೋ ಹಾಕಿ, ಪಕ್ಕದಲ್ಲಿ ಇನ್ನು ಆ ಹೆಣ್ಮಗಳ ಫೋಟೋ ಹಾಕಿ, ಆ ಹೆಣ್ಣುಮಗಳಿಗೆ ಏನೋ ಆಗೋಗ್ಬಿಟ್ಟಿದೆ ಅಂತ ತೋರಿಸ್ತಾ ಆ ಹೆಣ್ಣುಮಗಳ ಪೂರ್ವಾಪರ ಚರಿತ್ರೆ ಎಲ್ಲವೂ ನಿಮಗೆ ಗೊತ್ತು. ಆದರೆ ನಿಮ್ಮ ಯೂಟ್ಯೂಬಿಗೂ ಒಂದು ಮೈಲೇಜ್ ಬೇಕಲ್ಲ, ಮೈಲೇಜ್ ಪಡೀರಿ. ನಾನು ಬೇಡ ಅಂತ ಹೇಳೋದಿಲ್ಲ. ಒಬ್ಬ ಸೆಲೆಬ್ರಿಟಿನೂ ಒಬ್ಬ ಇರ್ತಕ್ಕಂಥ ಉನ್ನತವಾದಂಥ ಸ್ಥಿತಿಯಲ್ಲಿರುವಂಥ ವ್ಯಕ್ತಿ ನೋಡೇ ನೀವು ಮುಂದೆ ಹೋಗ್ಬೇಕು. ಇಲ್ಲಾಂದರೆ ನೀವು ಯಾರನ್ನೂ ಹಾಕಿದ್ರೆ, ಗಿಡ ಮರಗಳನ್ನು ಹಾಕ್ಕೊಂಡ್ರೆ ಅಥವಾ ಇನ್ನಾರೋ ಒಬ್ಬ ವ್ಯಕ್ತಿನ ಹಾಕಿದ್ರೆ ನಿಮ್ಮ ಯೂಟ್ಯೂಬಲ್ಲಿ ಯಾರೂ ನೋಡೋರು ಇರಲ್ಲ. ಆದರೆ ಇದು ನೀವು ಮಾಡೋದು ತಪ್ಪಲ್ಲ. ಆದರೆ ಅದನ್ನು ನೋಡಿ ಆನಂದಿಸೋರು ಇದ್ದೀರಲ್ಲ, ತಾವು ಕಾಮೆಂಟ್ಸ್ ಹಾಕ್ತಿರಲ್ಲ. ಆದರೆ ಕಾಮೆಂಟ್ಸ್ ಹಾಕೋ ಸಮಯದಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಜೊತೆಗಿದ್ದಾರೆ, ನಿಮ್ಮ ಥರ ಹೆಣ್ಣುಮಕ್ಕಳು ಇನ್ನೊಬ್ಬರ ಮನೆಯಲ್ಲಿ ಇರ್ತಕ್ಕಂಥವ್ರು ನೋಡಿ ಅವರು ಸಹಿತ ಮನಸ್ಸಿಗೆ ಒಂಥರ ನೋವು ಪಡ್ತಾರೆ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಕಾಮೆಂಟ್ಸ್ ಮಾಡಿ. ಕಾಮೆಂಟ್ ಬರೀಬೇಕಾದ್ರೆ ಪದಗಳಿಗೆ ಲೆಕ್ಕವೇ ಇಲ್ಲ, ಅಷ್ಟು ಹೀನಾಯವಾಗಿ ಬರೀತೀರಿ. ಬರೆಯೋದು ನಿಮ್ಮ ಹಕ್ಕು, ನಾವು ಬೇಡ ಅಂತ ಹೇಳೋದಿಲ್ಲ. ಸರಿ ತಪ್ಪು ಎಲ್ಲವನ್ನೂ ನಿರ್ಧಾರ ಮಾಡೋಕ್ಕೆ ಮೇಲೊಬ್ಬ ಇದ್ದಾನೆ. ಆ ಮೇಲಿರ್ತಕ್ಕಂಥ ಭಗವಂತ ನೋಡ್ತಿರ್ತಾನೆ. ಅದಕ್ಕೊಬ್ಬ ನಾವು ಯಾರಿಗೆ ಅಂಜದಿರೋ ಇದ್ದರೂ ನಮ್ಮ ನೆರಳಿಗೆ ಅಂಜಬೇಕು ಅಂತಾರಲ್ಲ, ಹಾಗೆ ನಿಮ್ಮ ಬರಹ, ನಿಮ್ಮ ಜ್ಞಾನ ದೇವ್ರ ಮೆಚ್ಚುವಂಥ ರೀತಿ ಇರಲಿ. ಒಳ್ಳೆಯದಾಗಲಿ. ಹಾಗೆ ಇದೇ 25ಕ್ಕೆ ನನ್ನ ಹತ್ರ ದಾಖಲಾತಿ ಪತ್ರಗಳಿದೆ, ಅದಕ್ಕೊಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂದ್ರಲ್ಲ. ಕೋರ್ಟ್ ಕಂಟೆಂಪ್ಟ್ ಇದ್ದುಕೊಂಡು ಕೋರ್ಟಲ್ಲಿ ಇಂಜೆಕ್ಷನ್ ಆರ್ಡರ್ ಇದ್ದರು, ಕೋರ್ಟನ್ನು ಇರ್ತಕ್ಕಂಥ ಕೋರ್ಟಲ್ಲಿರೋ ಇಂಜೆಕ್ಷನ್ ಆರ್ಡರ್ನ ಅದನ್ನು ವೈಲೇಟ್ ಮಾಡಿ ನೀನು ಪ್ರೆಸ್ ಮೀಟ್ ಮಾಡ್ತೀನಿ ಅಂದರೆ ಸಂತೋಷದ ವಿಚಾರನೆ. ಯಾಕೆಂದರೆ ನ್ಯಾಯಕ್ಕೂ ಸಹಿತ, ನ್ಯಾಯಸ್ಥಾನಕ್ಕೂ ಸಹಿತ ನಿನ್ನಲ್ಲಿ ಬೆಲೆ ಇಲ್ಲ ಅನ್ನೋದಾಯಿತು. ಹಾಗಂತ ನೀನು ನನ್ನ ಉಳಿಸು ಅಂತ ಹೇಳಲ್ಲ. ನಿನ್ನಲ್ಲಿ ಏನು ದಾಖಲಾತಿಗಳಿದೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡು, ನ್ಯಾಯಾಧೀಶರ ಮುಂದೆ ಇಡು. ಅದನ್ನು ಬಿಟ್ಟು ನೀನು ಹೀರೋ ಆಗ್ತೀನಿ ಅಂದರೆ ಹೀರೋ ಆಗಪ್ಪ, ನಿಂಗೆ ಒಳ್ಳೆಯದಾಗಲಿ. ಆದರೆ ಒಂದಂತೂ ಸತ್ಯ, ಈಗ ನನ್ನ ಬಗ್ಗೆ ಒಂದು 8 ವಿಡಿಯೋ ಆಯಿತು. ಅದರಲ್ಲಿ 8 ಮುಖವಾಡ ಚಾನಲ್ ನಾನು ಒಬ್ಬನೇ ಇರೋದು. ನಾನಾದ್ಮೇಲೆ ಪುನಃ ಯಾರು ಹಿಡಿತೀಯೋ, ಯಾರ ಜಾತಕಕ್ಕೆ ನೀನು ಪ್ರವೇಶ ಆಗ್ತೀಯೋ, ಯಾರ ಜಾತಕದಲ್ಲಿ ನೀನು ವಕ್ರದೃಷ್ಟಿಯಾಗಿ ನೀನು ಬಿಡ್ತೀಯೋ, ಅವ್ರ ಹೆಂಡತಿ ಮಕ್ಕಳನ್ನ ಏನು ಗೋಳೈಕೋತೀಯೋ ಅವರಷ್ಟು ಜನ ಶಾಪ ತಟ್ಟಿದ್ರೆ ನಿನಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ವ, ಇಂದಿನ ಸಮಾಜದಲ್ಲಿ ಅನೇಕರು ಇದೇ ರೀತಿಯಾಗಿ ಯಾರೋ ಪರ್ಟಿಕ್ಯುಲರ್ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿ ಅವರಿಂದ ಹಣವನ್ನು ಪಡೆಯೋ ಉದ್ದೇಶದಿಂದಲೇ ಅವರಿಗೆ ಈ ರೀತಿಯಾದಂಥ ಕಿರುಕುಳವನ್ನು ಕೊಡುವಂಥ ಅನೇಕ ಉದಾಹರಣೆಗಳಿದ್ದಾವೆ. ಇಲ್ಲಿ ಸತ್ಯಾಸತ್ಯತೆಗಳ ಬಗ್ಗೆ ಮಾತನಾಡೋದಕ್ಕಿಂತ ಮುನ್ನ ನಾವು ಕೂಡ ಆಡಿಯೋವನ್ನು ಕೂಲಂಕುಷವಾಗಿ ಗಮನಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಆನಂದ್ ಗುರೂಜಿಯ ರಾಯಭಾರಿಯಾಗಿ ನಾನಿಲ್ಲಿ ಮಾತನಾಡ್ತಿದ್ದೀನಿ ಅಂತಲ್ಲ, ಭಾಳ ಜನ ಗಾಳಿಯಲ್ಲಿ ಗುಂಡುಡಿಯೋರೇ ಇದ್ದಾರೆ. ಇದು ಕೊನೆ ಹಂತಕ್ಕೆ ಹೋದಾಗಲೂ ಕೂಡ ಆ ಡಾಕ್ಯುಮೆಂಟ್ಸ್ ರಿಲೀಸ್ ಆಗೋದು ಇಲ್ಲ, ಅವರು ಆ ಥರದ್ದು ಯಾವ ಸಾಕ್ಷಿಗಳನ್ನು ಕೂಡ ಹೇಳೋದಿಲ್ಲ. ಬಟ್ ಆನಂದ್ ಗುರೂಜಿಯವರು ಹೇಳ್ತಾ ಇರೋದು ಒಂದೇ, ಆತ ಕೇವಲ ದುಡ್ಡಿಗಾಗೆ ನಿಂತುಬಿಟ್ಟಿದ್ದಾನೆ. ನಾನು ಆತನಿಗೆ ಅಂತಹ ಪಾಪಿಗೆ ಹಣವನ್ನು ಕೊಟ್ಟು ಯಾಕೆ ನಾನು ಈ ಹಣವನ್ನು ಪೋಲ್ ಮಾಡಲಿ, ನನ್ನ ಭಕ್ತರಿಗೆ ಅನ್ನದಾನವನ್ನು, ಅನ್ನ ಸಂತರ್ಪಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಆ ಪಾಪ ಪುಣ್ಯದ ಫಲವನ್ನು ನಾನು ಪಡಿತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ, ಕಾದು ನೋಡೋಣ ಏನೆಲ್ಲ ಆಗಬಹುದು ಅನ್ನೋದು. ಆದರೆ ಜನಸಾಮಾನ್ಯರು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಇದರ ಆಳ ಅಗಲಗಳನ್ನು ಅರ್ಥೈಸಿಕೊಂಡು ಅದಾದ ಮೇಲೆ ಒಬ್ಬ ವ್ಯಕ್ತಿಯ ಚಾರಿತ್ರ್ಯವನ್ನು ನಿರ್ಧಾರ ಮಾಡೋದು ಅದು ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.